ನಮಸ್ಕಾರ ಪ್ರೀತಿ ವೀಕ್ಷಕರೇ, ತಮ್ಮೆಲ್ಲರೂ ಕೂಡ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಇವತ್ತು ನವೆಂಬರ್ 21ನೇ ತಾರೀಕಿಗೆ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಿದ್ದಾರೆ ಅವರೆಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ, ಎಂದಿನಂತೆ ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಅವರು ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸೋಣ. ಅದ್ರ ಜೊತೆಗೆ ಯಾರೆಲ್ಲ ಹೊಸ ಕೆಲಸಗಳಿಗೆ ಉದ್ಯೋಗಗಳಿಗೆ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅವರೆಲ್ಲರೂ ಕೂಡ ಶುಭಾಶಯಗಳನ್ನ ತಿಳಿಸ್ತಾ ನಿಮ್ಮೆಲ್ಲರ ಕನಸುಗಳು ಸಾಕಾರಗೊಳ್ಳಿ ಅಂತ ಹೇಳಿ ಶುಭ ಹಾರೈಸೋಣ. ಅದ್ರ ಜೊತೆಗೆ ದಾವಣಗೆರೆ ನಗರದಲ್ಲಿ ಏನು ನಡೀತಾ ಇದೆ, ದಾವಣಗೆರೆ ಜಿಲ್ಲೆಯಲ್ಲಿ ಏನು ನಡೀತಾ ಇದೆ, ಅದೇ ರೀತಿ ರಾಜ್ಯ ಹೊರ ರಾಜ್ಯಗಳಲ್ಲಿ ದೇಶ ವಿದೇಶಗಳಲ್ಲಿ ಏನು ನಡೀತಾ ಇದೆ, ಅದ್ರ ಜೊತೆಗೆ ಕ್ರೀಡಾ ಸುದ್ದಿಯನ್ನು ಕೂಡ ಒಂದಷ್ಟು ನೋಡ್ಕೊಂಬರೋಣ. ಸೊ ಎಲ್ಲ ವಿಚಾರಗಳನ್ನು ಮಾತಾಡೋದಕ್ಕಿಂತ ಮುಂಚೆ ಇನ್ನೊಂದು ವಿಚಾರವನ್ನು ನಿಮಗೆ ತಿಳಿಸ್ಬೇಕು ಎಂದಿನಂತೆ. ಸೊ ದಯಮಾಡಿ ಕರೆ ಮಾಡ್ತಕ್ಕಂಥವ್ರು ಟಿ ವಿ ವ್ಯಾಲ್ಯೂಮನ್ನು ಪೂರ್ಣವಾಗಿ ಮ್ಯೂಟ್ ಮಾಡಿಬಿಟ್ಟು ಕರೆ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಯಾಕೆಂದರೆ ಇದು ನೇರ ಪ್ರಸಾರದ ಕಾರ್ಯಕ್ರಮ ಆದರೂ ಕೂಡ ನಿಮ್ಮಲ್ಲಿಗೆ ಈ ಕಾರ್ಯಕ್ರಮ ಪ್ರಸಾರ ಆಗಲಿಕ್ಕೆ ಕನಿಷ್ಠ ಪಕ್ಷ 3-4 ಸೆಕೆಂಡ್ಗಳ ಕಾಲ ತಡ ಆಗೋದ್ರಿಂದ ದಯವಿಟ್ಟು ಟಿ ವಿ ವ್ಯಾಲ್ಯೂಮನ್ನು ಮ್ಯೂಟ್ ಮಾಡಿ ಕರೆ ಮಾಡೋದನ್ನು ಮರೆಯಬೇಡಿ. ಅದ್ರ ಜೊತೆಗೆ ಪ್ರಶ್ನೆಗಳಿಗೆ ಉತ್ತರಿಸುವಾಗ ದಯವಿಟ್ಟು 30 ಸೆಕೆಂಡ್ಗಳಿಗಿಂತ ಹೆಚ್ಚು ಸಮಯ ತೆಗೆದುಕೋಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ. ಏಕೆಂದರೆ ಬೇರೆಯವರಿಗೆ ಉತ್ತರ ಕೊಡಲಿಕ್ಕೆ ತೊಂದರೆ ಆಗುತ್ತೆ. ಅದರ ಜೊತೆಗೆ ಈ ಕಾರ್ಯಕ್ರಮ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆ ಮರುಪ್ರಸಾರ ಆಗೋದ್ರಿಂದ ನೀವು ನಿಮ್ಮ ಕುಟುಂಬದ ಜೊತೆ ಕೂತ್ಕೊಂಡು ಆರಾಮಾಗಿ ಈ ಕಾರ್ಯಕ್ರಮವನ್ನು ಮರುಪ್ರಸಾರದಲ್ಲೂ ಕೂಡ ಎಂಜಾಯ್ ಮಾಡ್ಬೋದು. ಸೊ ಇನ್ನೊಂದು ವಿಶೇಷ ಏನು ಅಂದರೆ, ನಮ್ಮ ಒಂದು ಕಾರ್ಯಕ್ರಮದ ಸಂಪೂರ್ಣ ಟೆಲಿಕಾಸ್ಟ್ ಇರ್ತಕ್ಕಂಥದ್ದು ನಮಸ್ತೆ ದೇವನಗೆರೆ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಕೂಡ ಅಪ್ಲೋಡ್ ಆಗುತ್ತೆ. ಸೊ ಅಲ್ಲೂ ಕೂಡ ನೀವು ಕಾರ್ಯಕ್ರಮವನ್ನು ಎಂಜಾಯ್ ಮಾಡ್ಬೋದು. ಸೊ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಮ್ಮೆಲ್ಲ V1 ವಾಹಿನಿಯ ಕಾರ್ಯಕ್ರಮಗಳು ಸೊ ನಿಮಗೆ ಟಾಪಪ್ಪಲ್ಲಿ ಆದಷ್ಟು ಬೇಗ ಬಂದು ತಲುಪತ್ತೆ. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ನಿಮ್ಮೆಲ್ಲ ಸ್ನೇಹಿತರಿಗೂ ಕೂಡ ತಿಳಿಸೋದನ್ನು ಮರಿಬೇಡಿ. ಅದ್ರ ಜೊತೆಗೆ ಆ ಒಂದು ನಮಸ್ತೆ ದೇವನಗೆರೆ ಅಂತಕ್ಕಂಥ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ಲಿಕ್ಕೋಸ್ಕರ ಕನ್ನಡದಲ್ಲೇ ನೀವು ಮೆಸೇಜನ್ನು ಮಾಡ್ಬೋದು. ಸೊ ಈಗ ಅನ್ನಿಸ್ತು ಕಾರ್ಯಕ್ರಮ ಅಥವಾ ಯಾವ ರೀತಿ ಕಾರ್ಯಕ್ರಮವನ್ನು ನೀವು ಇನ್ನೂ ನೋಡೋದಕ್ಕೆ ಇಷ್ಟಪಡ್ತೀರಿ, ಯಾವ ರೀತಿಯ ಹೆಲ್ತ್ ಟಿಪ್ಸ್ಗಳು ನಿಮ್ಗೆ ಬೇಕು ಅಂತ ನೀವು ಕೇಳಿದ್ರೆ ಆ ರೀತಿಯ ಒಂದು ಅಳವಡಿಕೆಯನ್ನು ಬದಲಾವಣೆಯನ್ನು ನಾವು ಮಾಡ್ಕೊಳೋಕ್ಕೆ ಸದಾ ಸಿದ್ಧರಿದ್ದೀವಿ ಅಂತ ಹೇಳ್ತಾ, ಮತ್ತೊಮ್ಮೆ ದಾವಣಗೆರೆ ನಗರದಲ್ಲಿ ಅತಿ ಹೆಚ್ಚು ಪ್ರಸಾರ ಹೊಂದ್ತಾ ಇರತಕ್ಕಂಥ ನಮಸ್ತೆ ದೇವನಗೆರೆ ಅಂತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ನಾನು ನಿಮಗೆ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಈ ಕಾರ್ಯಕ್ರಮ ಸಂಪೂರ್ಣ ಚಿದಾನಂದ್ ಅವರ ನೇತೃತ್ವದಲ್ಲಿ ಬರ್ತಾ ಇದೆ. ಸೊ ಅವ್ರಿಗೂ ಕೂಡ ಶುಭೋದಯಗಳನ್ನ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಮೊದಲಿಗೆ ಒಂದಷ್ಟು ವಿಚಾರಗಳನ್ನು ತಿಳಿಸ್ಬೇಕು. ಸೊ ಆ ವಿಚಾರಗಳನ್ನು ತಿಳಿಸ್ತೀನಿ. ಅದ್ರ ಜೊತೆಗೆ ಪ್ರಶ್ನೋತ್ತರಗಳು ಕೂಡ ಸಿದ್ಧ ಆಗ್ತಾ ಇದೆ. ಸೊ ಒಮ್ಮೆ ಪ್ರಶ್ನೋತ್ತರಗಳು ಸಿದ್ಧ ಆದ ತಕ್ಷಣವೇ ನಿಮಗೆ ಪ್ರಶ್ನೋತ್ತರಗಳನ್ನು ಕೂಡ ಕೇಳ್ತೀನಿ. ಮೊದಲನೇದಾಗಿ ಡಿಸೆಂಬರ್ 20, 21, 22ರಂದು ಮಂಡ್ಯದಲ್ಲಿ ನಡೀತಾ ಇರತಕ್ಕಂಥ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಚಿಕ್ಕಮಗಳೂರು ಜಿಲ್ಲೆಯ ಹೆಮ್ಮೆಯ ಪುತ್ರ, ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಶರಣ ಸಾಹಿತ್ಯದ ಪರಿಷತ್ತಿಗೆ ತನ್ನದೇ ಆದ ಕೊಡುಗೆ ನೀಡಿರ್ತಕ್ಕಂಥ ಗೋರು ಚೆನ್ನಬಸಪ್ಪ, ಗೋರುಚ ಅಂತಲೇ ಹೆಸರುವಾಸಿಯಾಗಿರ್ತಕ್ಕಂಥ ಅವರನ್ನ ಕನ್ನಡ ಸಾಹಿತ್ಯ ಪರಿಷತ್ತು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕಾರಿಣಿ ಸಭೆಯಲ್ಲಿ ಆಯ್ಕೆ ಮಾಡಲಾಗಿದೆ. ಬಹುಶಃ ಅತ್ಯಂತ ಸೂಕ್ತ ವ್ಯಕ್ತಿಯನ್ನು ಈ ಬಾರಿಯ ಒಂದು ಅಧ್ಯಕ್ಷ ಗಾದಿಗೆ ಕರೆದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ಅವ್ರಿಗೂ ಕೂಡ ಶುಭಾಶಯಗಳನ್ನ ತಿಳಿಸೋಣ. ಮೊಟ್ಟ ಮೊದಲನೇದಾಗಿ ಒಳ್ಳೆಯದಾಗಲಿ. ತುಂಬ ಒಂದು ಹಲವಾರು ವರ್ಷಗಳಿಂದ ಅವರು ಒಂದು ಸಾಹಿತ್ಯ ಕ್ಷೇತ್ರಕ್ಕೆ ತನ್ನದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ನೀಡ್ತಾ ಬಂದಿರತಕ್ಕಂಥ ಮಹಾಮಹಿಮರು. ಅದೇ ರೀತಿ ಇನ್ನೊಂದು ವಿಚಾರವನ್ನು ತಿಳಿಸ್ಬೇಕು. ಅದೇನು ಅಂದರೆ, ನಮ್ಮ ಅಯೋಧ್ಯೆಯಲ್ಲಿ ಏನು ಮಾಡಿದ್ರೂ ಕೂಡ ಅದು ಸದಾ ಸುದ್ದಿಯಲ್ಲಿರುತ್ತೆ. ಸೊ ಅದೇ ರೀತಿ ಇನ್ನೊಂದು ಒಳ್ಳೆ ಕೆಲಸವನ್ನು ಮಾಡೋಕ್ಕೆ ಹೊಟ್ಟಿದ್ದಾರೆ. ಅದು ಕೂಡ ಯಾವುದಕ್ಕೆ ಅಂತೀರಿ, ವಿಶ್ವಶಾಂತಿಗಾಗಿ ಅಯೋಧ್ಯೆಯಲ್ಲಿ ದಿನಾಂಕ 18/11/2021ರಿಂದ 1/1/2025 45 ದಿನಗಳ ಕಾಲ ಮಹಾಚಂಡಿಕಾ ಯಾಗವನ್ನು ನಡೆಸ್ತಾ ಇದ್ದಾರೆ. ಈಗ ಆಲ್ರೆಡಿ ಶುರುವಾಗಿ 3 ದಿವಸ ಆಗಿದೆ, ಇವತ್ತಿಗೆ 3ನೇ ದಿವಸ. ಸೊ ನಿರಂತರವಾಗಿ 45 ದಿನಗಳ ಕಾಲ ಚಂಡಿಕಾ ಯಾಗವನ್ನು ಮಾಡ್ತಕ್ಕಂಥದ್ದು ಅಷ್ಟು ಸುಲಭದ ಒಂದು ಮಾತಲ್ಲ. ಏಕೆಂದರೆ ಹಿಂದೆ ರಾಜ ಮಹಾರಾಜರುಗಳು ಮಾಡಿಸ್ತಾ ಇದ್ರು, ತಿಂಗಳಾನು ಗಂಟಲೆ, ಆಮೇಲೆ 1 ಮಂಡಲ ಗಂಟಲೆ ಮಾಡಿಸ್ತಾ ಇದ್ರು ಈ ಯಾಗವನ್ನು. ಸೊ ಅಂಥ ಒಂದು ಯಾಗವನ್ನು ನಾವು ಈಗ ಈ ಕಲಿಯುಗದಲ್ಲಿ ನೋಡ್ತಾ ಇದ್ದೀವಿ ಅಂದರೆ ಬಹುಶಃ ನಾವು ತುಂಬ ಪುಣ್ಯವಂತರು. ಅದರಲ್ಲೂ ಕೂಡ ಅಯೋಧ್ಯೆಯ ಜನರು ಬಹಳ ಪುಣ್ಯವಂತರು ಅಂತ ಹೇಳ್ಬೋದು. ಇನ್ನಷ್ಟು ವಿಚಾರಗಳನ್ನು ನೋಡೋಣ. ಸೊ ರೈತರಿಗೆ ಅನ್ಯಾಯ ಆದರೆ ಯಾರೂ ಕೂಡ ಸಹಿಸೋದಿಲ್ಲ. ಏಕೆಂದರೆ ನಮ್ಮ ರೈತರು ನಮ್ಮ ನಾಡಿನ ಜೀವನಾಡಿ, ನಮ್ಮ ದೇಶದ ಜೀವನಾಡಿ, ನಮ್ಮ ದೇಶದ ಬೆನ್ನೆಲುಬು ಅಂತಲೇ ಅವ್ರನ್ನ ಕರೀತಾರೆ. ಅದರಲ್ಲೂ ಕೂಡ ನಾವು ಎಷ್ಟೇ ಕೋಟಿಗಟ್ಟಲೆ ದುಡ್ಡು ಇಟ್ಕೊಂಡ್ರೂ ಕೂಡ ಯಾವ ನೋಟನ್ನು ಕೂಡ ತಿನ್ನೋದಕ್ಕೆ ನಮಗೆ ಯೋಗ್ಯತೆ ಇಲ್ಲ, ಶಕ್ತಿನೂ ಇಲ್ಲ. ನಾವೇನಿದ್ರೂ ಆ ರೈತ ಬೆಳೆದಿರ್ತಕ್ಕಂಥ ಒಂದು ತುತ್ತು ಅನ್ನವನ್ನು ಮಾತ್ರ ತಿನ್ನಲಿಕ್ಕೆ ಸಾಧ್ಯ. ಸೊ ಅಂಥ ರೈತರ ಒಂದು ಹೊಲಗಳಿಗೆ, ತೋಟಗಳಿಗೆ, ಗದ್ದೆಗಳಿಗೆ ಎಲ್ಲ ವಕ್ತ ಸಮಸ್ಯೆ ಬಂದಿರತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದ್ದೇ ಇದೆ. ಸೊ ಹಾಗಾಗಿ ಆ ಎಲ್ಲ ರೈತರು ಬೆಂಗಳೂರಿನಲ್ಲಿ 26/11/2024 ಮಂಗಳವಾರ ರೈತ ಗರ್ಜನಾ ರ್ಯಾಲಿಯನ್ನು ಇಟ್ಕೊಂಡಿದ್ದಾರೆ. ಸೊ ಬಹುಶಃ ನಮ್ಮ ಕರ್ನಾಟಕದಾದ್ಯಂತ ಎಲ್ಲ ರೈತರು ಸೇರಿ ಲಕ್ಷೋಪಲಕ್ಷ ಜನ ಬಹುಶಃ ಈ ರ್ಯಾಲಿಗೆ ಸೇರ್ತಾರೆ ಅಂತ ಹೇಳಲಾಗಿದೆ. ಭಾರತೀಯ ಕಿಸಾನ್ ಸಂಘ, ಅದೇ ರೀತಿ
ಭಾರತೀಯ ಇನ್ನು ಹಲವಾರು ಸಂಘ ಸಂಸ್ಥೆಗಳು ಇದಕ್ಕೆ ಒಂದು ಶಕ್ತಿಯನ್ನು ತುಂಬ್ತಾ ಇದ್ದಾವೆ. ಸೊ ನಾವೆಲ್ಲರೂ ಸೇರಿಬಿಟ್ಟು ರೈತರ ಜಮೀನನ್ನು ಉಳಿಸೋಣ ಅಂತ ಹೇಳ್ತಕ್ಕಂಥ ಏಕಮೇವ ಉದ್ದೇಶದೊಂದಿಗೆ ಇಲ್ಲಿ ಸೇರ್ತಾ ಇದ್ದಾರೆ. ಸೊ ಎಲ್ಲ ರೈತರು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಈ ಒಂದು ಏನು ವಕ್ತ ಅಂತಕ್ಕಂಥ ಒಂದು ಸಮಸ್ಯೆ ಇತ್ತು, ಅದರಿಂದ ನಮಗೆಲ್ಲ ಮುಕ್ತಿ ಸಿಗಲಿ ಅಂಥೇಳಿ. ಸೊ ಒಳ್ಳೆಯದಾಗಲಿ, ರೈತರ ಎಲ್ಲರ ಒಂದು ನಿರೀಕ್ಷೆ ಈಡೇರಲಿ ಅಂಥೇಳಿ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನ ತಿಳಿಸ್ತಾ, ಸೊ 26ನೇ ತಾರೀಕು ಈ ರ್ಯಾಲಿ ಬೆಂಗಳೂರಿನಲ್ಲಿ ಇದೆ. ಅದರ ಜೊತೆಗೆ ಒಂದು ಖುಷಿ ವಿಚಾರ ಇದೆ. ಸೊ ಡಿಪ್ಲೊಮಾ ಇನ್ ಆಕ್ಯುಪ್ರೆಷರ್. ಸೊ ತುಂಬ ಜನಕ್ಕೆ ಆಕ್ಯುಪ್ರೆಷರ್ ಕಲಿಬೇಕು ಅಂತ ಆಸಕ್ತಿ ಇರುತ್ತೆ. ಸೊ ಡಿಪ್ಲೊಮಾ ಇನ್ ಆಕ್ಯುಪ್ರೆಷರ್ಗೆ ಕಾಲ್ ಫಾರ್ ಮಾಡಿದ್ದಾರೆ. ಸೊ ದಿನಾಂಕ 23, 24, 25 ರಂದು ಆನ್ಲೈನ್ ಅಥವಾ ನೇರವಾಗಿ ಬಂದು ಪರೀಕ್ಷೆ ಬರೀಬೋದಂತೆ. ಸೊ ಉತ್ತೀರ್ಣದ ಪ್ರತಿಯೊಬ್ಬರು ಕೂಡ ಭಾರತ ಸರ್ಕಾರದ ಮಾನ್ಯತೆ ಇರುವ DIA ಸರ್ಟಿಫಿಕೇಟ್ನ ನೀಡಲಾಗತ್ತಂತೆ. ಅದೇ ರೀತಿ GOI ಸರ್ಟಿಫಿಕೇಟ್ ಇಂದ ಅನೇಕ ರೋಗಗಳಿಗೆ ಚಿಕಿತ್ಸೆ ನೀಡುವ ಮುಖಾಂತರ ನಿಮ್ಮದೇ ಆದ ಸ್ವಂತ 2ನೇ ಚಿಕಿತ್ಸಾಲಯ ಸಹ ಪ್ರಾರಂಭಿಸಬಹುದು. ಅದು ಅಲ್ಲದೆ ನೀವು ಮನೆಯ ಒಂದು ಕೋಣೆಯಲ್ಲಿ ಕೂಡ ಇದನ್ನು ಬೇಕಾದರೆ ಮಾಡ್ಬೋದು ಅಂತ ಹೇಳಲಾಗಿದೆ. ಅದರ ಜೊತೆಗೆ ಈ ತರಬೇತಿಯಿಂದ ಸಾಕಷ್ಟು ಜ್ಞಾನ ಗಳಿಸುವ ಅವಕಾಶ ನಿಮಗಿದೆ. ಹಲವಾರು ರೋಗಗಳಿಗೆ ನೀವು ಯಾವುದೇ ರೀತಿಯ ಔಷಧಿ ಇಲ್ಲದೆ ಕೂಡ ಗುಣಪಡಿಸ್ತಕ್ಕಂಥ ಶಕ್ತಿ ನಿಮಗಿದೆ ಅಂತ ಹೇಳಲಾಗಿದೆ. ಸೊ ಯಾರ್ಯಾರಿಗೆ ಸಾಧ್ಯತೆ ಇದೆ ಇದನ್ನು ಉಪಯೋಗಿಸ್ಕೊಳ್ಳಿ ಅಂಥೇಳಿ ನಾನು ನಿಮಗೆ ಕೇಳ್ಕೊಳ್ತಾ ಇದ್ದೀನಿ. ಡಿಪ್ಲೊಮಾ ಇನ್ ಆಕ್ಯುಪ್ರೆಷರ್. ಸೊ ನೇರವಾಗಿ ಪ್ರಶ್ನೆ ಸಿದ್ಧವಾಗ್ತಾ ಇದೆ. ಸೊ ಒಮ್ಮೆ ಪ್ರಶ್ನೆಗಳು ಶುರುವಾದ ತಕ್ಷಣ ಕೇಳಿಬಿಡ್ತೀನಿ. ಅದರ ಜೊತೆಗೆ ಇವತ್ತು ವಿಶೇಷವಾಗಿ ವರ್ಲ್ಡ್ ಟೆಲಿವಿಷನ್ ಡೇ ಇದೆ. ಸೊ ಅಂದರೆ ವಿಶ್ವ ದೂರದರ್ಶನ ದಿನ ಅಂಥೇಳಿ ಹೇಳ್ಬೋದು. ಸೊ ಮೊಟ್ಟ ಮೊದಲು ಟಿ ವಿಗಳು ಬಂದಾಗ ಸೊ ನಮ್ಮ ಒಂದು ಲೈಫ್ ಸ್ಟೈಲ್ ಹೇಗಿತ್ತು ಅಂತ ನೆನೆಸ್ಕೊಂಡ್ರೆ ಆಶ್ಚರ್ಯ ಅನಿಸುತ್ತೆ. ಸೊ ಮೊದಲೆಲ್ಲ ಇಷ್ಟು ದಪ್ಪಗಳ ಟಿ ವಿಗಳು ಬರ್ತಾಯಿತ್ತು. ಆದ ನಂತರ ಆ ಟಿ ವಿಗೆ ಡೋರ್ಗಳಿರ್ತಾ ಇತ್ತು. ಸೊ ಅದೆಲ್ಲ ಒಂದು ಖುಷಿ ವಿಚಾರ. ಆವಾಗ ರಾಮಾಯಣ ಮಹಾಭಾರತ ನೋಡಬೇಕು ಅಂದರೆ ಯಾರು ಶ್ರೀಮಂತರಿದ್ರು ಅವ್ರ ಮನೇಲಿ ಎಲ್ಲರೂ ಓಡೋ ಕುತ್ಕೊಂಡ್ಬಿಡೋರು ಭಾನುವಾರದ ದಿವಸ. ಒಂದು ಕರೆ ಬರ್ತಾ ಇದೆ, ನೋಡೋಣ ಯಾರ್ದು ಅಂತ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಮಂಜುಳಾ ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ತಿಂಡಿ ಆಯ್ತಾ? ಆಯ್ತು ಸರ್. ಸರಿಯಾದ ಶುಭಾಶಯ ಹೇಳ್ಬೇಕಾ ಮೇಡಮ್ ಇವತ್ತು? ಇಲ್ಲ ಸರ್, ಇಲ್ಲ. ಓಕೆ. ಸೊ ಮೊಟ್ಟ ಮೊದಲನೇದಾಗಿ ಇವತ್ತು ವರ್ಲ್ಡ್ ಟೆಲಿವಿಷನ್ ಡೇ ಇದೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಮೇಡಮ್? ಟೆಲಿವಿಷನ್ ಕಂಡಿಡಿದವ್ರು ಜಾನ್ ಬೇಯರ್ಡ್ ಅಂತ, ಟೆಲಿವಿಷನ್ ಕಂಡಿಡಿದವ್ರು ಜಾನ್ ಬೇಯರ್ಡ್ ಅಂತ ಗೊತ್ತು ಸರ್. ಆಮೇಲಿಂದ ಮುಂಚೆ ಎಲ್ಲ ಮೂರ್ಖರ ಪೆಟ್ಟಿಗೆ ಅಂತ ಕರಿತಿದ್ರು ಟೆಲಿವಿಷನ್ ನ. ಹೌದು. ಅದನ್ನ ನಾವು ಹೆಂಗ್ ಉಪಯೋಗಿಸ್ಕೊಂತೀವೋ ಹಂಗೆ ಆಗುತ್ತೆ ಸರ್ ಅದು. ನಿಜ. ಅಂದ್ರೆ ಇದು ನಾವು ಅದನ್ನ ಸರಿಯಾದ ರೀತಿಲಿ ಉಪಯೋಗಿಸ್ಕೊಂಡ್ರೆ ಅದು ನಮಗೆ ಎಂಟರ್ಟೈನ್ಮೆಂಟ್ ಕೊಡುತ್ತೆ, ನಾಲೆಡ್ಜ್ ಎಲ್ಲದನ್ನು ಕೊಡುತ್ತೆ. ಮತ್ತೆ ಈಗ ನ್ಯೂಸ್ ಚಾನಲ್ಗಳೆಲ್ಲ ಟೆಲಿಕಾಸ್ಟ್ ಆಗ್ತಾ ಇದಾವೆ ಒಟ್ನಲ್ಲಿ. ಮತ್ತೆ ಬ್ಯೂಟಿ ಟಿಪ್ಸ್, ಬ್ಯೂಟಿ ಕಾರ್ಯಕ್ರಮಗಳಾಗಿರ್ಬೋದು, ಹೆಲ್ತ್ ಆಗ್ಲಿ ಎಲ್ಲದನ್ನು ಬರುತ್ತೆ. ಆದ್ರಿಂದ ಅದು ಟೆಲಿವಿಷನ್ ಅಂತಕ್ಕಂಥದ್ದು ಒಂದು ಒಳ್ಳೆ ಸಮೂಹ ಮಾಧ್ಯಮ ಅಂತಾನೆ ಹೇಳ್ಬೋದು. ಓಕೆ. ಸೊ ನೀವು ಫಸ್ಟ್ ಟೈಮ್ ನಿಮ್ಮ ಒಂದು ಲೈಫ್ ಟೈಮಲ್ಲಿ ಟಿ ವಿ ನೋಡಿದ್ದು ಯಾವಾಗ ಅಂತ ನೆನಪಿದೆಯಾ? ಅಂದ್ರೆ ಸರ್, ಇಂದಿರಾ ಗಾಂಧಿ ಎಕ್ಸ್ಪೈರ್ ಆದ್ರಲ್ಲ, ಅವಾಗ ನಮ್ಮ ಊರಲ್ಲಿ ಇನ್ನೂ ಟಿವಿ ಇರ್ಲಿಲ್ಲ ಸರ್. ಇಲ್ಲಿ ಕ್ಯಾಂಪ್ ಅಂತ ಇದೆ. ಕ್ಯಾಂಪ್ ಟಿವಿ ಹೋಗ್ಬಿಟ್ಟು ನಾವು ಟಿವಿ ನೋಡಿದ್ವಿ ಸರ್. ಅದೇ ಫಸ್ಟ್ ಟೈಮ್ ನಾವು ಟಿವಿ ನೋಡಿದ್ವಿ. ಓಕೆ. ಸೊ ಅವಾಗ ನಿಮ್ಮ ಅನುಭವ ಹೇಗಿತ್ತು ಮಾ? ಅವಾಗ ತುಂಬಾ ನಮ್ಗೆ ಕ್ಯೂರಿಯಾಸಿಟಿ ಸರ್. ಅವಾಗ ತುಂಬಾ ಖುಷಿ ಆಯ್ತು ಅವಾಗ ನೋಡ್ಬಿಟ್ಟು. ಅದು ಅಂತಾನೆ ಈ ಊರಲ್ಲಿ ಎಲ್ಲೂ ಟಿವಿ ಇರ್ಲಿಲ್ಲ. ಅಲ್ಲಿ ಬಂದು ಜನ ಎಲ್ಲ ನೋಡ್ತಾ ಇದ್ರು. ರಶ್ ನಲ್ಲಿ ಹೋಗಿ ನೋಡ್ಕೊಂಡ್ ಬಂದಿದ್ದು. ಅದು ಇಂದಿರಾ ಗಾಂಧಿ ಎಕ್ಸ್ಪೈರ್ ಆಗಿದ್ದನ್ನ ನೋಡಿದ್ದು. ಅದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಂದು ಹೇಳ್ಬೋದು. ಎಸ್. ಸೊ ಅವಾಗೆಲ್ಲ ಯಾವ್ದಾದ್ರು ರಾಮಾಯಣ ಮಹಾಭಾರತ ಬಂದ್ಬಿಟ್ರೆ ಟಿವಿಗೆ ನೇರವಾಗಿ ಪೂಜೆ ಸಲ್ಲಿಸ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ರು ಅಲ್ವಾ? ಹೌದು ಸರ್. ಅದು ತುಂಬಾ ಚೆನ್ನಾಗಿ ಬರ್ತಿದ್ವು ಸರ್ ಅವಾಗ ರಾಮಾಯಣ ಮಹಾಭಾರತ. ಮತ್ತೆ ನ್ಯೂಸ್ ಪೇಪರ್ ನಲ್ಲಿ ಬರ್ತಾ ಇದ್ವು ಮುಂಚೆನೆ. ಮತ್ತೆ ಅಡ್ವರ್ಟೈಸ್ ನೋಡೋದಂದ್ರೆ ತುಂಬಾ ಇಷ್ಟ ಸರ್ ನಮಗೆ. ಅವಾಗ ಆ ಅಡ್ವರ್ಟೈಸ್ ನೋಡೋದಕ್ಕೋಸ್ಕರನೇ ಸ್ವಲ್ಪ ಮುಂಚೆ ಹೋಗ್ತಿದ್ವಿ. ಇವಾಗ ನಂಗೆ ಮಧ್ಯದಲ್ಲಿ ಬರ್ತಿರ್ಲಿಲ್ಲ ಸರ್ ಅಡ್ವರ್ಟೈಸ್ಮೆಂಟ್ಗಳು. ಅವಾಗ ಫಸ್ಟ್ ಅಡ್ವರ್ಟೈಸ್ಮೆಂಟ್ ಬಂದು ಆಮೇಲೆ ಪ್ರೋಗ್ರಾಮ್ ಬರ್ತಿದ್ವಲ್ಲ. ಅಡ್ವರ್ಟೈಸ್ಮೆಂಟ್ ನೋಡಕ್ಕೋಸ್ಕರನೇ ನಮ್ಮ ಮನೇಲಿ ಟಿವಿ ಇರ್ಲಿಲ್ಲ, ಬೇರೆ ಮನೆಗೆ ಹೋಗ್ತಿದ್ವಿ. ಅಡ್ವರ್ಟೈಸ್ಮೆಂಟ್ ನೋಡಕ್ಕೋಸ್ಕರನೇ ಹೋಗ್ತಿದ್ವಿ. ಆಮೇಲೆ ಮಹಾಭಾರತಕ್ಕಿಂತ ರಾಮಾಯಣ ಮಹಾಭಾರತ ಅಂತ ಇಂಟ್ರೆಸ್ಟ್ ಇಂದ ನೋಡ್ತಿದ್ವಿ. ಓಕೆ ಓಕೆ. ಸೊ ನೀವು ಆಗ ನೋಡುವಾಗ ತುಂಬಾ ಜನ ಸೇರ್ಕೊಳ್ತಿದ್ರಲ್ಲ, ಅವಾಗ ಅದೊಂದು ಖುಷಿ ಅನ್ಸೋದಲ್ವಾ? ಹೌದು ಸರ್, ಅದೊಂದು ಖುಷಿ ಅವಾಗ.
ಯಾಕೆಂದ್ರೆ ಅವಾಗ ಎಲ್ಲರ ಮನೆಯಲ್ಲೂ ಟಿವಿ ಇರ್ತಿರ್ಲಿಲ್ಲ, ಯಾರೋ ನನ್ನ ಮನೆಗಳಲ್ಲಿ ಇರ್ತಿತ್ತು ಟಿವಿ ಅವಾಗ. ಹೌದು ಹೌದು. ಸೊ ಇವಾಗಿನ ಟಿ ವಿ ಮಾಧ್ಯಮದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಮೇಡಮ್? ಇವಾಗಿನ ಟಿವಿ ಮಾಧ್ಯಮದ ಬಗ್ಗೆ ಅಂದ್ರೆ ಅದೇ ಸರ್, ಚೆನ್ನಾಗಿದೆ. ಎಲ್ಲಾ ರೀತಿಯ ಪ್ರೋಗ್ರಾಮ್. ಅವಾಗ ಒಂದೊಂದು ಚಾನಲ್ಗಳು ಇರ್ತಿದ್ವು, ಇವಾಗ ಎಲ್ಲಾ ಚಾನಲ್ಗಳು ಬಂದಿದ್ದಾವೆ. ಎಂಟರ್ಟೈನ್ಮೆಂಟ್ಗೆ, ನ್ಯೂಸ್ಗೆ, ಹೆಲ್ತ್ಗೆ, ಮತ್ತೆ ಅಡಿಗೆ ಕಾರ್ಯಕ್ರಮಗಳು, ಎಲ್ಲಾ ರೀತಿಯಿಂದ ಒಟ್ನಲ್ಲಿ A to Z ಅಂತಾನೆ ಹೇಳ್ಬೋದು ಸರ್. ಎಲ್ಲಾ ರೀತಿ ಪ್ರೋಗ್ರಾಮ್ಗಳು ಬರುತ್ತೆ. ಆದ್ರೆ ಅದನ್ನ ನಾವು ಮಿತವಾಗಿ ಉಪಯೋಗಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಸರ್. ಅತಿ ಆಧಾರ ಅಮೃತವಾದ್ರೂ ವಿಷ ಅಂತ ಅಂತಾರಲ್ಲ, ಹಂಗಾಗುತ್ತೆ. ಅದೇ ಅದೇ, ಬಹುಶಃ ಇವತ್ತು ದೃಶ್ಯ ಮಾಧ್ಯಮದಲ್ಲಿ ಸಿಗದೇ ಇರೋಂಥದ್ದು ಏನೂ ಇಲ್ಲ ಅಂತ ಅನ್ಸುತ್ತೆ. ಹೌದು ಸರ್. ಅಲ್ವಾ? ಎಸ್. ಸೊ ತುಂಬ ಖುಷಿ ಆಯ್ತು ಮೇಡಮ್, ಸಾಕಷ್ಟು ಇನ್ಫಾರ್ಮೇಷನ್ಸನ್ನು ಶೇರ್ ಮಾಡ್ಕೊಂಡ್ರಿ ನಮ್ಮ ಜೊತೆ. ಸೊ ಒಳ್ಳೇದಾಗಲಿ. ಎಸ್, ಮತ್ತೆ ಯಾರಿಗಾದ್ರೂ ಶುಭಾಶಯ ತಿಳಿಸೋದಿದೆಯಾ ಇವತ್ತು? ಇಲ್ಲ ಸರ್. ಓಕೆ. ಸೊ ಇವತ್ತೇನು ಹೊಸದ್ರ ರೆಸಿಪಿ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ರೆಸಿಪಿ ಅಂದ್ರೆ ಇವತ್ತೊಂದು ಮೂಲಂಗಿ ತತ್ತಿ ಮಾಡಿದ್ದೆ ಸರ್. ರೈಸ್ ಇದು ಮೊಸರು ಬಜ್ಜಿ. ಮೂಲಂಗಿದು ಮೊಸರು ಬಜ್ಜಿನಾ? ಈಸಿ, ಚೆನ್ನಾಗಿರುತ್ತೆ ಸರ್. ರೊಟ್ಟಿಗೆ ಚಪಾತಿಗೆ ಅದನ್ನ ಹೇಳ್ತೀನಿ ಸರ್. ಅದ್ರ ರೆಸಿಪಿ ಹೆಸರೇನು ಹೇಳ್ಬಿಡಿ. ಮೂಲಂಗಿ ಮೊಸರು ಬಜ್ಜಿ ಅಂತ ಹೇಳಿ. ಮೂಲಂಗಿ ಮೊಸರು ಬಜ್ಜಿ. ಓಕೆ. ಸೊ ಮೊದಲನೇದಾಗಿ ನಂದು ಒಂದು ಪ್ರಶ್ನೆ, ಈ ಮೂಲಂಗಿನ ಮೊಸರು ಜೊತೆ ಸೇರಿಸಿ ತಿನ್ಬೋದಾ? ಏನು ತೊಂದರೆ ಇಲ್ವಾ? ಇಲ್ಲ ಸರ್, ಏನಿಲ್ಲ. ಓಕೆ, ಫೈನ್. ಮೂಲಂಗಿ ಮೂಲಂಗಿ ತುರ್ಕೊಳೋದು. ಮೂಲಂಗಿನ ಓಕೆ, ಮೂಲಂಗಿ ಚೆನ್ನಾಗಿ ಕೊಬ್ಬರಿ ತುರಿಯೋದ್ರಲ್ಲಿ ತುರ್ಕೊಂಡ್ಬಿಟ್ಟು ಅದಕ್ಕೆ ಒಗ್ಗರಣೆ ಹಾಕ್ಬಿಟ್ಟು, ಒಗ್ಗರಣೆಯಲ್ಲಿ ತುರ್ದಿರೋ ಮೂಲಂಗಿನ ಒಂದ್ ಸ್ವಲ್ಪ ಹೊತ್ತು ಬಾಡಿಸ್ಬಿಟ್ಟು, ಆಮೇಲೆ ತಣ್ಣಗಾದ್ಮೇಲೆ ಮೊಸರು ಮತ್ತೆ ಉಪ್ಪು ಹಾಕಿ ಮಿಕ್ಸ್ ಮಾಡೋದಷ್ಟೇ. ತುಂಬಾ ಚೆನ್ನಾಗಿರುತ್ತೆ ಸರ್ ರೊಟ್ಟಿಗೆ ಚಪಾತಿಗೆ. ಸೊ ಲೈಕ್ ನಾರ್ಮಲ್ ಹೇಗೆ ಮೊಸರು ಬಜ್ಜಿ ಮಾಡ್ತೀವಿ ಅದನ್ನ ಇದು ಸ್ವಲ್ಪ ಇದನ್ನ ಮಾಡ್ಬೇಕಷ್ಟೇ. ನಾರ್ಮಲ್ ಮೊಸರು ಬಜ್ಜಿ ಅಂದ್ರೆ ಹಸಿದೇ ಮಾಡ್ತೀವಿ. ಇದನ್ನ ಮೂಲಂಗಿ ಸ್ವಲ್ಪ ಒಗ್ಗರಣೆ ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಮಾಡ್ತೀವಿ ಸರ್. ಸೊ ರುಚಿ ಆಗುತ್ತೆ ಅನ್ನೋ ಕಾರಣಕ್ಕೆ. ತುಂಬಾ ಚೆನ್ನಾಗಿರುತ್ತೆ ಸರ್. ಓಕೆ. ಸೊ ಇದನ್ನ ರೊಟ್ಟಿಗೆ ಅಥವಾ ಚಪಾತಿಗೆ ನಾವು ಯೂಸ್ ಮಾಡ್ಬೋದು. ಹೌದು ಸರ್. ಓಕೆ. ಸೊ ನಮ್ಮೆಲ್ಲ ವೀಕ್ಷಕರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸೊ ಮಂಜುಳಾ ಮೇಡಮ್ ಅವರು ಇವತ್ತು ವಿಶೇಷವಾಗಿ ಮೂಲಂಗಿ ಮೊಸರು ಬಜ್ಜಿ ಮಾಡೋದನ್ನ ಹೇಳ್ಕೊಟ್ಟಿದ್ದಾರೆ. ಸೊ ದಯವಿಟ್ಟು ಎಲ್ಲರೂ ಇದನ್ನ ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ. ಮೂಲಂಗಿ ಅದರಲ್ಲೂ ಕೂಡ 2 ಥರದ್ದಿರುತ್ತೆ. ಒಂದು ಎಳೆ ಮೂಲಂಗಿ, ಇನ್ನೊಂದು ಬಲ್ತಿರ್ತಕ್ಕಂಥ ಮೂಲಂಗಿ. ಯಾಕೆ ಇದನ್ನು ಸ್ಪೆಸಿಫಿಕ್ ಆಗಿ ಹೇಳ್ತೀನಿ ಅಂದರೆ, ಯಾರೆಲ್ಲ ಮೂಲವ್ಯಾಧಿಯಿಂದ ಬಳಲ್ತಾ ಇದ್ದಾರೆ, ಪೈಲ್ಸ್ ಪಿಸ್ತೂಲೆಯಿಂದ ಬಳಲ್ತಾ ಇರ್ತಾರೆ, ಅವರು ಎಳೆ ಮೂಲಂಗಿ ತಿಂದರೆ ತುಂಬ ಒಳ್ಳೆಯದು. ಒಂದು ವೇಳೆ ಅವರೇ ಬಲ್ತಿದ ಮೂಲಂಗಿ ತಿಂದರು ಅಂದರೆ ಏನಾಗುತ್ತೆ ಅಂದರೆ ಇರ್ತಕ್ಕಂಥ ಪೈಲ್ಸ್ಗೆ ಇನ್ನಷ್ಟು ಎನ್ಕರೇಜ್ ಆಗುತ್ತೆ ಅಂತ ಹೇಳಲಾಗಿದೆ. ಸೊ ಹಾಗಾಗಿ ದಯವಿಟ್ಟು ತಿನ್ನುವಾಗ ಎಳೆ ಮೂಲಂಗಿ ತಿನ್ನೋದನ್ನು ಮರಿಬೇಡಿ. ಓಕೆ. ಎಸ್ ಮಂಜುಳಾ ಮೇಡಮ್, ತುಂಬ ಧನ್ಯವಾದಗಳು. ತುಂಬ ಒಂದು ಒಳ್ಳೆ ಮಾಹಿತಿಯನ್ನು ಕೊಟ್ಟರೆ. ಬಗ್ಗೆ ನಾನು ಒಂದು ಚುಟುಕ ಕವನ ಬರೆದಿದ್ದೆ ಸರ್, ಅದನ್ನ ಹೇಳ್ತೀನಿ ಸರ್. ಹೇಳಿ. ಟಿವಿ ಏನಿ ನಿನ್ನಯ ಟಿವಿ. ಓಕೆ. ನೀ ಕೇವಲ ಒಂದು ಯಂತ್ರ, ಎನಿತಿಹುದು ನಿನ್ನ ಹತ್ತಿರ ತಂತ್ರ. ಇಷ್ಟೇ ಸರ್. ಓಕೆ. ತುಂಬ ಚೆನ್ನಾಗಿತ್ತು ಮೇಡಮ್. ಎಸ್, ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ? ಹಾ ಸರ್. ಓಕೆ. ಭಾರತದ ಪ್ರಥಮ ಮಹಿಳಾ ಶಿಕ್ಷಕಿ ಯಾರು ಅಂತ ಹೇಳಿ ಇನ್ನೊಮ್ಮೆ ಕೇಳ್ತಾ ಇದ್ದೀನಿ. ಭಾರತದ, ಇದು ಕರ್ನಾಟಕದಲ್ಲ, ಭಾರತದ ಪ್ರಥಮ ಮಹಿಳಾ ಶಿಕ್ಷಕಿ ಯಾರು ಅಂತ ಹೇಳಿ. ಓಕೆನಾ? ಆಪ್ಷನ್ಸ್ ಬಂದ್ಬಿಟ್ಟು ಕಮಲಾದೇವಿ, 2ನೇದು ಸರೋಜಿನಿ ನಾಯ್ಡು, 3ನೇದು ಅನಿ ಬೆಸೆಂಟ್, 4ನೇದು ಸಾವಿತ್ರಿಬಾಯಿ ಫುಲೆ. ಮೋಸ್ಟ್ಲಿ ಕಮಲಾಬಾಯಿ ಇರ್ಬೋದು ಸರ್. ಶೋರಾ? ಕಮಲಾಬಾಯಿ ಚಟ್ಟೋಪಾಧ್ಯಾಯ ಅಂತ ಇತ್ತು ಅವ್ರ ಹೆಸರು, ಅದರಿಂದ ಇರ್ಬೋದು ಅಂತ ಗೆಸ್ ಮಾಡ್ತಾರೆ. ಓಕೆ. ಒಂದು ವೇಳೆ ನೀವು ಹೇಳ್ತಕ್ಕಂಥ ಕಮಲಾದೇವಿ ಅವ್ರದ್ದು ಉತ್ತರ ತಪ್ಪು ಅನ್ನೋದಾದರೆ 2ನೇ ಆಪ್ಷನ್ ಅನ್ನು ಯಾವ್ದು ಚೂಸ್ ಮಾಡ್ತೀರಿ? 2ನೇ ಆಪ್ಷನ್ ಅಂದ್ರೆ ಸರೋಜಿನಿ ನಾಯ್ಡು ಇರ್ಬೋದು ಸರ್. ಸರೋಜಿನಿ ನಾಯ್ಡು. ಓಕೆ, ಇರಲಿ, ಆ ಉತ್ತರ ಕೂಡ ತಪ್ಪಾಗಿದೆ. ಉತ್ತರವನ್ನು ನಾನು ಅನಂತರದಲ್ಲಿ ಹೇಳ್ತೀನಿ. ಸೊ ಧನ್ಯವಾದಗಳು ಅಮ್ಮ ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾ ಇರಿ ಅಂಡ್ ನಗ್ನಗ್ತಾ ಖುಷಿಯಾಗಿರಿ. ಸೊ ನೆಕ್ಸ್ಟ್ ನಾಳೆ ಕಾಲ್ ಮಾಡಿದಾಗ ಕೂಡ ಒಂದು ವಿಶೇಷ ರೆಸಿಪಿಯೊಂದಿಗೆ ಬನ್ನಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಓಕೆ ಮಾ, ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರೇ, ನಾವು ಕೇಳಿರ್ತಕ್ಕಂಥ ಪ್ರಶ್ನೆ ಭಾರತದ ಪ್ರಥಮ ಮಹಿಳಾ ಶಿಕ್ಷಕಿ ಯಾರು ಅಂಥೇಳಿ. ಸೊ ಇವರ ಒಂದು ಹೆಸರಲ್ಲಿ ವಿಶೇಷವಾಗಿ ಶಿಕ್ಷಕಿಯರ ದಿನಾಚರಣೆ ದಿವಸ ಕೂಡ ಇವರ ಒಂದು ಡೇನ ಸೆಲೆಬ್ರೇಟ್ ಮಾಡಲಾಗತ್ತೆ. ಸೊ ತುಂಬ ಪವರ್ಫುಲ್ ಆಗಿರ್ತಕ್ಕಂಥ ಮಹಿಳೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕೆ ಪವರ್ಫುಲ್ ಅನ್ನೋ ವರ್ಡನ್ನು ಯೂಸ್ ಮಾಡ್ತಿದ್ದೀನಿ ಅಂದರೆ, ಯಾವಾಗ ಮಹಿಳೆಯರಿಗೆ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಅವಕಾಶವೇ ಇರಲಿಲ್ಲ,
ಅಂಥ ಕಾಲದಲ್ಲಿ ಇವರು ಒಬ್ಬ ಶಿಕ್ಷಕಿಯಾಗಿ ಹೊರಬಂದು ತನ್ನ ಗ್ರಾಮದ ಎಲ್ಲ ಮಕ್ಕಳಿಗೆ ವಿದ್ಯಾದಾನವನ್ನು ಮಾಡಿ ಕೊನೆಗೆ ತನ್ನ ರಾಜ್ಯದಲ್ಲಿ ದೇಶದಲ್ಲೇ ಗುರುತಿಸ್ಕೊಳ್ತಕ್ಕಂಥ ಹೆಸರು ಮಾಡಿರ್ತಕ್ಕಂಥ ಒಬ್ಬ ಧೀಮಂತ ವ್ಯಕ್ತಿತ್ವದ ಮಹಿಳೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ಹಾಗಾಗಿ ಅವ್ರ ಬಗ್ಗೆ ನಾವು ಎಷ್ಟು ಮಾತಾಡಿದ್ರು ಕಡಿಮೆನೆ. ನೋಡೋಣ ಯಾರು ಇದಕ್ಕೆ ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. ಇನ್ನೊಮ್ಮೆ ಪ್ರಶ್ನೆಯನ್ನು ನೆನಪು ಮಾಡ್ತಾ ಇದ್ದೀನಿ. ಭಾರತದ ಪ್ರಥಮ ಮಹಿಳಾ ಶಿಕ್ಷಕಿ ಯಾರು ಅಂತಕ್ಕಂಥದ್ದು ಇವತ್ತಿನ ಈ ಒಂದು ಪ್ರಶ್ನೆ. ಇನ್ನಷ್ಟು ವಿಚಾರಗಳನ್ನ ನೋಡೋಣ. ಯಾರು ಕರೆ ಮಾಡ್ತಾರೆ ಅವ್ರ ಜೊತೆ ಕೂಡ ಮಾತಾಡೋಣ. ಅದಕ್ಕಿಂತ ಮುಂಚಿತವಾಗಿ ಇನ್ನಷ್ಟು ವಿಚಾರಗಳನ್ನು ನಾನು ತಿಳಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸೊ ಸುಂದರವಾಗಿರ್ತಕ್ಕಂಥ ಒಂದು ಸಾಲನ್ನು ನನ್ನ ಸ್ನೇಹಿತರೊಬ್ಬರು ಕಳಿಸಿದ್ದಾರೆ. ಸೊ ಇದನ್ನು ಬಹುಶಃ ನಾವೆಲ್ಲರೂ ಕೂಡ ನಮ್ಮೆಲ್ಲರ ಜೀವನದಲ್ಲಿ ಪದೇ ಪದೇ ನೆನೆಸ್ಕೋಬೇಕಾಗತ್ತೆ. ಸೊ ಅದು ಎಷ್ಟು ಮುದ್ದಾಗಿದೆ ಅಂದರೆ ತುಂಬ ಸಣ್ಣದಾಗಿರ್ತಕ್ಕಂಥ 4 ಸಾಲಲ್ಲಿ ಹೇಳಿದ್ದಾರೆ. ಮನೆಯ ಅಮ್ಮನನ್ನು ಸಂತೋಷವಾಗಿ ನೋಡಿಕೊಳ್ಳಿ, ದೇವಾಲಯದ ಅಮ್ಮ ತಾನಾಗಿಯೇ ಆನಂದ ಪಡ್ತಾಳೆ ಅಂತ ಹೇಳಿದ್ದಾರೆ. ಎಷ್ಟು ಅದ್ಭುತವಾಗಿರ್ತಕ್ಕಂಥ ಮಾತಲ್ವ. ಸೊ ನಮ್ಮೆಲ್ಲರ ಜೀವನದಲ್ಲಿ ನಾವೆಲ್ಲರೂ ಪಾಲಿಸಲೇಬೇಕಾಗಿರ್ತಕ್ಕಂಥ ಒಂದು ತುಂಬ ಸುಂದರವಾಗಿರ್ತಕ್ಕಂಥ ಸಾಲು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಎಷ್ಟೋ ಜನ ಮನೇಲಿರ್ತಕ್ಕಂಥ ಅಪ್ಪ ಅಮ್ಮನಿಗೆ ಸುಮ್ಮನೆ ಕಿರಿಕಿರಿ ಮಾಡ್ತಿರ್ತಾರೆ, ಹಿಂಸೆಗಳನ್ನ ಮಾಡ್ತಿರ್ತಾರೆ, ಅವರ ಆಸ್ತಿ ಅದು ಇದು ಅಂದ್ಕೊಂಡು ಅವ್ರಿಗೆ ಟಾರ್ಚರ್ ಮಾಡ್ತಿರ್ತಾರೆ. ಅದ ಹೋಗ್ಬಿಟ್ಟು ದೇವರೆಲ್ಲ ಹೋಗ್ಬಿಟ್ಟು ಕೇಳ್ಕೊಳ್ತಿರ್ತಾರೆ, ನಮ್ಮ ಅಪ್ಪ ಅಮ್ಮಂಗೆ ಹೇಳ್ಬಿಟ್ಟು ನಂಗೆ ಕೊಡಿಸು ಅಂಥೇಳಿ. ಸೊ ಇವೆಲ್ಲ ನೋಡೋದಕ್ಕೆ ತುಂಬ ಮುಜುಗರ ಅಂತ ಅನಿಸಿದ್ರು ಕೂಡ ದೇವರು ಯಾವತ್ತೂ ಹೇಳ್ತಾ ಇರ್ತಾನೆ, ಸೊ ಮನೇಲಿರೋ ಅಮ್ಮನ ನೀನು ಖುಷಿಯಾಗಿ ನೋಡ್ಕೊಂಡಿದ್ದೆ, ಆದರೆ ನನ್ನ ಹತ್ರ ನೀನು ಬರೋ ಅವಶ್ಯಕತೆನೇ ಇಲ್ಲ, ನಿನ್ನೆಲ್ಲ ಆಸೆಗಳು ಅಲ್ಲೇ ಈಡೇರಿಬಿಡ್ತಾವೆ ಅಂಥೇಳಿ. ಸೊ ಎಸ್, ಅಂಥ ನಿಸ್ವಾರ್ಥ ಜೀವಕ್ಕೆ ನಾವು ಎಷ್ಟು ಪ್ರೀತಿಯನ್ನು ಕೊಟ್ಟರು ಕಡಿಮೆನೆ. ಎಸ್, ಇನ್ನೊಂದು ಕಾಲ್ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ಹೇಳಿ ಸರ್, ತಮ್ಮ ಹೆಸರು? ಸರ್, ನಮ್ಮ ಹೆಸರು ರಮೇಶ್ ಅಂತ. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇರೋದು ಸರ್? ಸರ್, ದಾವಣಗೆರೆಯಿಂದ ಸರ್. ಓಕೆ, ಹೇಳಿ. ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಶುಭಾಶಯಗಳು ಸರ್ ನಮ್ಮ ಬ್ರದರ್ಗೆ. ಹೇಳಿ ಸರ್, ಹೇಳಿ. ಅನಿಲ್ ಅಂತ. ಓಕೆ ಸರ್. ಹುಟ್ಟುಹಬ್ಬದ ಶುಭಾಶಯಗಳು ಸರ್. ಓಕೆ ಸರ್, ನಮ್ಮ ಕಡೆಯಿಂದನೂ ಕೂಡ ನಿಮ್ಮ ಬ್ರದರ್ ಆಗಿರ್ತಕ್ಕಂಥ ಅನಿಲ್ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಸೊ ಆ ಭಗವಂತ ಅವ್ರಿಗೆ ಎಲ್ಲ ರೀತಿಯಿಂದ ಒಳ್ಳೆಯದನ್ನು ಮಾಡಲಿ ಅಂಥೇಳಿ ನಾವು ಕೂಡ ವಿಶ್ ಮಾಡ್ತಾ ಇದ್ದೀವಿ ಸರ್. ಮತ್ತೇನಾದ್ರು ಶುಭಾಶಯ ತಿಳಿಸೋದಿದೆಯಾ ಮತ್ತೆ ಯಾರಿಗಾದ್ರು? ಇಲ್ಲ ಸರ್, ಅವ್ರು ಒಬ್ರು ಇದ್ದು ಅವ್ರೊಬ್ರಿಗೆ ಈಗ. ಓಕೆ, ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ವೀಕ್ಷಕರೇ, ದಯವಿಟ್ಟು ಕೇಳ್ಕೊಳ್ತಾ ಇದ್ದೀನಿ, ಸೊ ಕರೆ ಮಾಡುವಾಗ ಟಿ ವಿ ವ್ಯಾಲ್ಯೂಮ್ನ ಪೂರ್ತಿ ಮ್ಯೂಟ್ ಮಾಡಿದ್ರೆ ಸೊ ನಾನು ನಿಮ್ಮ ಜೊತೆ ಹೆಚ್ಚು ಹೊತ್ತು ಮಾತಾಡ್ಬೋದು. ಸೊ ಇಲ್ಲಾಂದರೆ ಈ ಕರೆನ ಹೀಗೆ ತಕ್ಷಣಕ್ಕೆ ಕಟ್ ಮಾಡಬೇಕಾಗತ್ತೆ. ಸೊ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ದಯವಿಟ್ಟು ಟಿ ವಿ ವ್ಯಾಲ್ಯೂಮ್ನ ಮ್ಯೂಟ್ ಮಾಡಿ ಕರೆ ಮಾಡೋದನ್ನು ಮರಿಬೇಡಿ ಅಂಥೇಳಿ. ಎಸ್, ನಾನು ಇನ್ನೊಮ್ಮೆ ನಮ್ಮ ಪ್ರಶ್ನೆಯನ್ನು ಪುನರುಚ್ಚರಿಸ್ಬಿಡ್ತೀನಿ. ಭಾರತದ ಪ್ರಥಮ ಮಹಿಳಾ ಶಿಕ್ಷಕಿ ಯಾರು ಅಂತಕ್ಕಂಥದ್ದು ಇವತ್ತಿನ ಮೊದಲನೇ ಪ್ರಶ್ನೆ. ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ನೋಡೋಣ. ಟಿ ವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿ ಅಮ್ಮ. ಟಿ ವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿ ಮೊದಲು. ನಮಸ್ತೆ ಅಮ್ಮ, ಹೇಳಿ. ತಮ್ಮ ಹೆಸರು? ಮಂಜುಳಾ ಕಾನ್ಬೇಳ್ಳಿ ಅಂತ, ಹೊಸದುರ್ಗ ತಾಲೂಕು ಸರ್. ಓಕೆ ಅಮ್ಮ, ಮಂಜುಳಾ ಮೇಡಮ್, ಹೇಳಿಮ್ಮ. ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಶುಭಾಶಯ ಅಂದ್ರೆ ನನ್ನ ಮೊಮ್ಮಗಳಿಗೆ, ಆಮೇಲೆ ಮಗಳು ಮಗನ್ಗೆ ಬುಜ್ಜಿ ಅಂತ, ಇಶಾನ್ ರಾಮ್ ಅಂತ, ಮಗಳು ಸಂಗೀತ ಮತ್ತೆ ಅಜಯ್ ಅಂತ ಸರ್. ಓಕೆ, ಸಂಗೀತ, ಅಜಯ್, ನಿಶಾನ್ ರಾಮ್, ಬುಜ್ಜಿ ಎಲ್ಲರೂ ಕೂಡ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿಮ್ಮ. ಮೋಹನ್, ಲಕ್ಷ್ಮಿ. ಓಕೆ ಓಕೆ, ಖಂಡಿತ. ಮಗ ಸರ್. ಓಕೆ, ಮೋಹನ್, ಲಕ್ಷ್ಮಿ ಎಲ್ಲರೂ ಕೂಡ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ತುಂಬಾ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಇಲ್ಲಿ ಹಳ್ಳಿಯಲ್ಲೇ ಸರ್ ನಾವಿರೋದು. ಓಕೆ. ಹೊಸದುರ್ಗ ತಾಲೂಕು ದಶರಥ ರಾಮೇಶ್ವರ ಅಂತ ಇಲ್ಲಿ ದೇವಸ್ಥಾನ ಇದೆ ಸರ್. ಬಹಳ ಹಿಂದಿನ ದಿವಸದಿಂದ ನಾವು ತುಂಬಾ 2017ರಲ್ಲಿ ಇದು ಇದು ಶ್ರೀರಾಮ ಅಯೋಧ್ಯೆ ತೀರ್ಪು 2017ರಲ್ಲೇ ನಮ್ಮ ಹಿಂದೂ ಕಡೆ ಆಗುತ್ತೆ ಅಂತ ಹೇಳಿದ್ ಸರ್ ಈ ದೇವ್ರು. ಅಂದ್ರೆ ದಶರಥ ರಾಮೇಶ್ವರ ಅಂತ ಸರ್. ದಶರಥ ರಾಮೇಶ್ವರ ಅಂತ ಕಂಚಿಪುರ ಹತ್ರ ಬರುತ್ತೆ, ಕಾನ್ಬೇಳ್ಳಿ ಅಂತ. ಅಲ್ಲಿ ಸರ್.
ಅಂದ್ರೆ ಈಗ ನೀವು ಹೇಳಿದ್ರಿ 2017ರಲ್ಲಿ ಅದು ನಮ್ಗೆ ಹೇಳಿತ್ತು ಅಂದ್ರೆ ಅಲ್ಲಿ ಅಪ್ಪಣೆ ಆಗತ್ತೆ ಅಲ್ಲೇ ಹೇಗೆ ಹೇಳುತ್ತೆ? ಅಲ್ಲೇ ಕಮಿಟಿಯವ್ರು ಬಂದಿದ್ರು ಸರ್, ಅವರು ಕೇಳಕ್ಕೆ ಅಂತಾನೆ. ಇದು ದಶರಥ ರಾಮೇಶ್ವರ ಅಂತ ತುಂಬಾ ಪ್ರಸಿದ್ಧವಾದ ಪುರಾತನ ಕಾಲದಿಂದನೂ ಸರ್ ಇಲ್ಲಿ ಪ್ರಸಿದ್ಧವಾಗಿದೆ. ಓಕೆ. ಪಕ್ಕದಲ್ಲೇ ಕಂಚೀಪುರ ಅಂತ, ಅದು ಬರೀ ದುಡ್ಡೇ ತೂರ್ತಾರೆ ಸರ್. ಅದಕ್ಕೆ ಅದೇ ಇದು ದುಡ್ಡನ್ನೇ ಚಿಲ್ಲರೆ ತೂರ್ತಾರೆ ಸರ್. ಬಹಳ ವಿಶೇಷ ಸರ್ ಅದು. ಅಂದ್ರೆ ಎಲ್ಲಿ ಕಳ್ಸದ ಮೇಲೆ ಎಲ್ಲಿ ತೂರ್ತಾರೆ? ಅದು ದೇವ್ರಿಗೆ ತೂರ್ತಾರೆ ಸರ್. ದೇವ್ರಿಗೆ ತೂರ್ತಾರ? ಓಕೆ. ಹಾ ಹಾ. ಇಡೀ ಕರ್ನಾಟಕದಲ್ಲೇ ಅಂಬಾಗದಂದ್ರೆ ಎಲ್ಲಾ ಕಡೆ ದೇವ್ರಗಳಿಗೆ ಅಂಬಾಗ್ತವಲ್ಲ ಸರ್, ಇಡೀ ಕರ್ನಾಟಕದಾಗೆ ಫಸ್ಟ್ ಅಂದ್ರೆ ಕಂಚಿವರದ ಸ್ವಾಮಿ ಅಂತ, ಹೊಸದುರ್ಗ ತಾಲೂಕ್ ಸರ್. ಅದು ಕಂಚೀಪುರ ಅಂತ ಸರ್. ದೇವ್ರ ಹೆಸರೇನಮ್ಮ? ದೇವ್ರ ಹೆಸರೇನದು? ಕಂಚಿವರದ ರಾಜ ಸರ್. ಕಂಚಿ ರಾಜಸ್ವಾಮಿ. ಓಕೆ. ಇಲ್ಲಿ ದಶರಥ ರಾಮೇಶ್ವರ ಅಂತ ಗುಹೆ ಸರ್. ಅದು ಆಲ್ರಾಮೇಶ್ವರ ಹೆಂಗಿದ್ಯಾ, ಇಲ್ಲಿ ಪ್ರಸಿದ್ಧವಾದ ಸ್ಥಳ ಸರ್ ಅದು. ದಶರಥ ರಾಮೇಶ್ವರ ಅದು ಪಕ್ಕದೂರಿಂದ ಕಂಚಿದೆ ವರದರಾಜ ಅಂತ ಸರ್. ಓಕೆ. ಈ ದಶರಥ ರಾಮೇಶ್ವರದ ಬಗ್ಗೆ ಹೇಳ್ತಾ ಇದ್ರಲ್ವಾ, ಅಲ್ಲಿ ಪ್ರಸಾದ ಆಯ್ತು, ಅಪ್ಪಣೆ ಆಯ್ತು ಅಂದ್ರೆ ಅದು ಹೇಗಾಗತ್ತೆ ಅಂತ ಒಂಚೂರು ಹೇಳ್ಬೋದಾ ನಮ್ಗೆ? ಅದು ಸರ್, ಇದು ಶ್ರವಣ ಕುಮಾರ ತಂದೆ ತಾಯಿ ನಾವು ತೀರ್ಥಯಾತ್ರೆ ಕರ್ಕೊಂಡು ಹೋಗ್ಬೇಕಾರೆ ಅಡ್ಡೆಯಲ್ಲಿ ಕರ್ಕೊಂಡ್ ಬರ್ತಾನೆ ಸರ್. ಅಲ್ಲಿ ದಶರಥ ಮಹಾರಾಜ ಅದು ಇದು ಶಬ್ದವೇದಿ ವಿದ್ಯೆ ಕಲ್ತಿರ್ತಾನೆ ಸರ್. ಹಾಗೆ ಅದು ಅಲ್ಲಿ ಹೊಂಡ ಇರುತ್ತೆ, ಅದು ಯಾವ ಕಾಲಕ್ಕೂ ಇದಾಗಲ್ಲ. ಅದು ನೀರ್ ತುಂಬ್ಕೊಳಕ್ಕೆ ಬಂದಾಗ ಅದು ಶಬ್ದವೇದಿ ಯಾವ್ದೋ ಪ್ರಾಣಿ ಅಂತ ಹೇಳ್ಬಿಟ್ಟು ಅವನು ಬಿಲ್ ಹೊಡೆದು ಸುಟ್ಟೋಗ್ತಾನೆ. ಅದೇ ಸ್ಥಳ ಸರ್ ಅದು. ಅಲ್ಲ, ಅದು ಗೊತ್ತು ನಂಗೆ. ನಾನ್ ಕೇಳಿದ್ದು ನೀವು ಅದು ಹೇಳುತ್ತೆ ಸರ್. ಯಾರಾದ್ರೂ ಒಪ್ಕೊಂಡ್ರೆ ಕನ್ನಡ ಮಾತಾಡೋರ್ಗೆ ಕನ್ನಡದಲ್ಲಿ ಬರೆಯುತ್ತೆ, ಇಂಗ್ಲಿಷ್ ಅಲ್ಲಿ ಮಾತಾಡೋ ಇಂಗ್ಲಿಷ್, ಉರ್ದು, ತೆಲುಗು, ತಮಿಳು, ಮಲಯಾಳ ಎಲ್ಲ ಬರೆಯುತ್ತೆ. ಅದು ಕುರು ಅವ್ರೇನಾರ ಅರ್ಕೆ ಮಾಡ್ಕೊಂಡಿದ್ರೆ ಬರ್ದು ತೋರ್ಸುತ್ತೆ ಸರ್. ಓಕೆ ಓಕೆ. ಮಕ್ಕಳಾಗ್ದಿಲ್ದರ್ಗುನು ಬಂದು ಇಲ್ಲಿ ತುಂಬಾ ಜನ ಕೇಳ್ಕೊಂಡಿದ್ದಾರೆ. ಆಮೇಲೆ ಅಲ್ಲಿ ಕೇಳ್ಕೊಂಡಾಗ ತಾಮ್ರ ಹಾಸ್ಪಿಟ್ಲ್ ಅಂತ ಬೆಂಗಳೂರಲ್ಲಿ ಇಷ್ಟನೇ ಕ್ರಾಸ್ ಇಂತ ಅಂತ, ಆಮೇಲೆ ಆ ಡಾಕ್ಟರ್ ನೇಮ್ ಬರ್ದು ಅವ್ರ ಫೋನ್ ನಂಬರ್ ಬರ್ದು ವಿತಿನ್ ಸೆಕೆಂಡ್ ಅಲ್ಲೇ ಅವ್ರಿಗೆ ಅಪಾರ್ಟ್ಮೆಂಟ್ ತಗೊಂಡು ಅಲ್ಲಿ ಮಾತಾಡ್ಸಿರ್ ಸರ್. ಜನ ಎಲ್ಲ ಇದ್ರು ಅವಾಗ. ಅವಡ ಸರ್ ಇದು. ಓಕೆ ಓಕೆ. ಹಾ. ತುಂಬಾ ಚೆನ್ನಾಗೆಲ್ಲ ಬರ್ತಾರೆ ಸರ್. ತುಂಬಾ ಜನ ಸೆಲೆಬ್ರೇಟ್ ಎಲ್ಲ ಬರ್ತಾರೆ ಸರ್ ಇಲ್ಲಿ. ಓಕೆ ಓಕೆ. ಹೌದು ಸರ್. ಸೊ ಒಳ್ಳೇದಾಗ್ಲಿ. ತುಂಬಾ ಖುಷಿ ಆಯ್ತು. ದಶರಥ ರಾಮೇಶ್ವರದ ಬಗ್ಗೆ ನಾನು ಹಿಂದೆ ಕೇಳಿದ್ದೆ, ಇನ್ನೊಬ್ರು ಕೋಲಾರಲ್ಲಿಂದ ಕರೆ ಮಾಡಿದಾಗ ಹೇಳಿದ್ರು ಆ ದೇವಸ್ಥಾನದ ಬಗ್ಗೆ. ಸೊ ಈ ಅಪ್ಪಣೆಗಳ ಬಗ್ಗೆ ಪವಾಡಗಳ ಬಗ್ಗೆ ನಂಗೆ ಅಷ್ಟಾಗಿ ಗೊತ್ತಿರಲಿಲ್ಲ. ಆಮೇಲೆ ಅದ್ರ ಪಕ್ಕ ಇರ್ತಕ್ಕಂಥ ವರದರಾಜಸ್ವಾಮಿ ದೇವಸ್ಥಾನದ ಬಗ್ಗೆನೂ ಕೂಡ ಹೇಳಿದ್ರಿ. ತುಂಬಾ ಖುಷಿ ಆಯ್ತು ಅಮ್ಮ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸೊ ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಮ್ಮ? ಹೇಳಿ ಸರ್. ನಾನು ಕೂಲರ್ ಹೋಗಿದ್ರು, ಅಡಿಗೆ ಮಾಡ್ತಿದ್ದೆ. ಆಯ್ತು, ಊಟ ಕಟ್ ಕಳ್ಸಿದೀನಿ, ಅಡಿಕೆ ಗಿಡ ಕೊಚ್ಚಕ್ ಹೋಗಿದ್ರು. ಆಯ್ತು ಹೇಳ್ತೀವಿ ಸರ್ ನನಗೆ ಗೊತ್ತಾದ್ರೆ. ಸರಿ ಸರಿ, ಬೇಗ ಕೇಳ್ಬಿಡ್ತೀನಿ. ಸೊ ಭಾರತದ ಪ್ರಥಮ ಮಹಿಳಾ ಶಿಕ್ಷಕಿ ಯಾರು ಅಂತ? ಸರ್ ಐಡಿಯಾ ಇಲ್ಲ ಸರ್. ಏನಂದ್ರಿ? ಐಡಿಯಾ ಇಲ್ಲ ಸರ್. ಹೌದಾ, ಇರ್ಲಿ ಬಿಡಿ, ತೊಂದರೆ ಇಲ್ಲ. ಥ್ಯಾಂಕ್ ಯು ಸೊ ಮಚ್ ಅಮ್ಮ, ಕರೆ ಮಾಡಿದ್ದಕ್ಕೆ. ಒಳ್ಳೇದಾಗ್ಲಿ. ನಮಸ್ಕಾರ. ಇಲ್ಲ ಸರ್ ಅದು. ಓಕೆ ಓಕೆ, ಒಳ್ಳೇದಾಗ್ಲಿ ಅಮ್ಮ. ನಮಸ್ತೆ ಅಮ್ಮ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ತುಂಬ ಖುಷಿ ಆಯಿತು ದೊಡ್ಡವ್ರ ಜೊತೆ ಮಾತಾಡಿ. ಎಸ್, ಮುಂದಿನ ಕರೆ ಯಾರ್ದು ಅನ್ನೋದಕ್ಕಿಂತ ಮುಂಚೆ ಇನ್ನೊಮ್ಮೆ ಪ್ರಶ್ನೆ ಹೇಳ್ಬಿಡ್ತೀನಿ. ಭಾರತದ ಪ್ರಥಮ ಮಹಿಳಾ ಶಿಕ್ಷಕಿ ಯಾರು ಅಂತಕ್ಕಂಥದ್ದು ಇವತ್ತಿನ ಪ್ರಶ್ನೆ. ಸೊ ದಶರಥ ರಾಮೇಶ್ವರದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ, ಮಾತಾಡ್ತಾ ಇದ್ವಿ. ಸಾಕಷ್ಟು ವಿಚಾರಗಳಿತ್ತು ದಶರಥ ರಾಮೇಶ್ವರದ ಒಂದು ದೇವಸ್ಥಾನದ ಕುರಿತಾಗಿ. ಸೊ ಅಪ್ಪಣೆಗಳಾಗತ್ತಂತೆ, ಪವಾಡಗಳ ಒಂದು ಸ್ಥಳ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ಒಳ್ಳೆಯದಾಗಲಿ ಎಲ್ಲರೂ ಕೂಡ, ಅಷ್ಟೇ ನಾನು ಕೇಳ್ಕೊಳ್ಳೋದು. ಮುಂದಿನ ವಿಚಾರವನ್ನು ನೋಡೋದಾದರೆ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಸ್ಪೆಷಲಿಸ್ಟ್ ಆಫೀಸರ್ಸ್ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅದನ್ನು ಅವರು ಅಪ್ಲೈ ಮಾಡ್ಕೊಳ್ಳಿ ಅಂಥೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ನಾನಾಗಲೇ ನಿನ್ನೆನೂ ಕೂಡ ಹೇಳಿದ್ದೆ, ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ವಿನಯ್ ಸರ್. ನಮಸ್ತೆ ವಿನಯ್ ಸರ್. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ವಿನಯ್ ಸರ್, ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. ಓಕೆ, ಹೇಳಿ ವಿನಯ್ ಸರ್, ತಿಂಡಿ ಆಯ್ತಾ? ಇನ್ನೂ ಇಲ್ಲ ಸರ್. ಓಕೆ, ಹಲೋ. ಕ್ವಶನ್ ಕೇಳಿ ಸರ್. ಕ್ವಶನ್ ಎಸ್ ಕೇಳಿದೆ ವಿನಯ್ ಸರ್. ಇನ್ನೊಮ್ಮೆ ಪ್ರಶ್ನೆ ಕೇಳ್ಬಿಡ್ತೀನಿ. ಭಾರತದ ಪ್ರಥಮ ಮಹಿಳಾ ಶಿಕ್ಷಕಿ ಯಾರು ಅಂತ? ಆಪ್ಷನ್ ಸರ್? ಆಪ್ಷನ್ಸು ಕಮಲಾದೇವಿ, ಎರಡನೇದು ಸರೋಜಿನಿ ನಾಯ್ಡು, ಮೂರನೇದು ಅನಿ ಬೆಸೆಂಟ್, ನಾಲ್ಕನೇದು ಸಾವಿತ್ರಿಬಾಯಿ ಫುಲೆ. ಕಮಲಾದೇವಿ. ಕಮಲಾದೇವಿನಾ?
ಪಕ್ಕ ಕರೆಕ್ಟ್. ಓಕೆ ಸರ್, ಟಿ ವಿ ಬಗ್ಗೆ ಏನು ಹೇಳ್ತೀರಿ? ಯಾಕೆಂದರೆ ಇವತ್ತು ವರ್ಲ್ಡ್ ಟೆಲಿವಿಷನ್ ಡೇ ಇದೆ, ಹಾ ಸರ್. ವಿಶ್ವ ಟಿ ವಿ ದಿನ. ನೀವು ಮೊಟ್ಟ ಮೊದಲು ಟಿ ವಿ ನೋಡಿದ್ದು ಯಾವಾಗ? ಇವಾಗ ಹೆಂಗಾಗೈತೆ ಗೊತ್ತಾ ಸರ್, ಹ್ಞೂ, ಮೊಬೈಲ್ ನೋಡೋದು ಜಾಸ್ತಿ ಸರ್, ಎಲ್ಲ ಮೊಬೈಲ್ ಸಿಕ್ಬಿಡುತ್ತಲ್ಲ. ಹೌದಲ್ಲ, ಟಿ ವಿ ಯಾರು ನೋಡಲ್ಲಲ್ಲ, ಟಿವಿ ನೋಡೋದೇ ಇಲ್ಲ ಸರ್. ಎಲ್ಲ ಮೊಬೈಲ್. ಕೆಲವರು ಹಿಂದಿ ಚಾನಲ್ ನೋಡ್ತಾರೆ ಸರ್, ಕೆಲವರು ಕನ್ನಡ ಚಾನಲ್ ನೋಡ್ತಾರೆ ಸರ್. ಹ್ಞೂ ಜಾಸ್ತಿ ಕನ್ನಡ ಮೇಲೆ ಅಮೌಂಟ್ ಮೇಲೆ ಇಟ್ಟರೆ ಚೆನ್ನಾಗಾಗುತ್ತೆ ಸರ್ ಎಲ್ಲದು. ಅಲ್ವಾ? ಸೊ ಮೊಬೈಲೆಲ್ಲ ಬ್ಯಾನ್ ಮಾಡೋಣ ಅಂತೀರಂಗಾರೆ? ಹಾ ಸರ್, ಮತ್ತೆ ಮೊಬೈಲಲ್ಲಿ ನೋಡ್ಬೇಕಲ್ಲ ಸರ್. ಓಕೆ. ಅಲ್ಲಿಗ ಕರೆಂಟ್ ಹೋಯ್ತು ಅನ್ಕೊಳ್ರಿ, ಇಲ್ಲೇ ಮೊಬೈಲಲ್ಲಿ ನೋಡ್ಬೋದಲ್ಲ. ಹಾಂ ಹಾಂ, ಹಂಗೆ. ಓಕೆ ಓಕೆ. ಎಸ್ ಸರ್, ನನ್ನ ಉತ್ತರ ಸರಿನಾ ತಪ್ಪಾ ಅಂತೇಳಿ ಆಮೇಲೆ ಹೇಳ್ತೀನಿ. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಓಕೆ ಮಾಡ್ತಾರೆ. ಸರ್, ಒಂದು ಕ್ವಶನ್ ಕೇಳ್ತೀನಿ ಸರ್. ಹೇಳಿ ಹೇಳಿ ಸರ್. ಕಂಪ್ಯೂಟರ್ ಕಂಡಿದ್ದಾರೆ ಯಾರೇ ಸರ್? ಕಂಪ್ಯೂಟರ್ ಕಂಡಿಡಿದ್ರೆ ಯಾರು ಅಂತನಾ? ಹ್ಮ್. ನೀವೇ ಹೇಳ್ಬಿಡಿ ಸರ್ ಉತ್ತರ. ಚಾರ್ಲೆಸ್ ಬೆಬೇಜ್. ಇನ್ನೊಂದು ಸರಿ ಹೇಳಿ ಸರ್. ಚಾರ್ಲೆಸ್ ಬೆಬೇಜ್. ಚಾರ್ಲೆಸ್ ಡೆಬೇಜಾ? ಹ್ಮ್. ಓಕೆ ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಎಸ್ ಥ್ಯಾಂಕ್ ಎಸ್ ವೀಕ್ಷಕರೇ, ಚಿನ್ನ ಯಾರೆಲ್ಲ ಕೊಳ್ಳಬೇಕು ಅಂತಿದ್ರಿ ದಯಮಾಡಿ ಇದೇ ವರ್ಷ ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ. ಯಾಕೆಂದರೆ ಮುಂದಿನ ವರ್ಷ ಐ ಡೋಂಟ್ ನೋ ಮಾರ್ಕೆಟ್ದು ಏನು ಇದಿದೆ ಅದನ್ನು ಹೇಳ್ತಾ ಇದ್ದೀನಿ, 90,000 ದಾಟಬೋದು ಅಂತ ಹೇಳಿದ್ದಾರೆ. ಸೊ ಎಷ್ಟು ಮಟ್ಟಿಗೆ ನಿಜವೋ ಗೊತ್ತಿಲ್ಲ, ಯಾಕೆಂದರೆ 82 ಹೋಗಿತ್ತು, ಮತ್ತೆ 75ಕ್ಕೆ ಬಂತು, ಈಗ 76 77 ಮಧ್ಯೆ ಇದೆ. ಸೊ ಮುಂದಿನ ವರ್ಷ 90ಕ್ಕೆ ಹೋದರೂ ಆಶ್ಚರ್ಯ ಇಲ್ಲ ಅಂತ ಹೇಳ್ತಾರೆ. ಸೊ ಗೊತ್ತಿಲ್ಲ ಏನಾಗತ್ತೆ ಅಂಥೇಳಿ. ಅದೇ ರೀತಿ ಸರ್ಕಾರಿ PU ವಿದ್ಯಾರ್ಥಿಗಳಿಗೆ CET ನೀಟ್ ಉಚಿತ ತರಬೇತಿಯನ್ನು ನೀಡ್ತಾ ಇದ್ದಾರಂತೆ. ಸೊ ಯಾರೆಲ್ಲ ಆಸಕ್ತಿ ಇದೆ ಅವರು ಅದನ್ನು ಉಪಯೋಗಿಸ್ಕೊಳ್ಳಿ ಅಂಥೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್, ತಮ್ಮ ಹೆಸರು? ಬಸವರಾಜ್. ಬಸವರಾಜ್ ಸರ್, ಎಲ್ಲಿಂದ ಕರೆ ಮಾಡ್ತಿರೋದು? ಹರಿಹರ ತಾಲೂಕ್ ಬೂದಿಯಾಳ್. ಹರಿಹರ ತಾಲೂಕು ಬೂದಿಯಾಳ. ಓಕೆ ಬಸವರಾಜ್ ಸರ್, ಏನು ಮಾಡ್ತಾ ಇದ್ದೀರಿ ತಾವು? ವ್ಯವಸಾಯ ಮಾಡ್ತಾವ ಸರ್. ವ್ಯವಸಾಯ ಮಾಡ್ತಾ ಇದ್ದೀರಿ, ತುಂಬ ಖುಷಿ ವಿಚಾರ. ಹೇಳಿ ಸರ್, ಏನು ಹಾಕಿದ್ದೀರಿ ತೋಟದಲ್ಲಿ? ಭತ್ತ ಹಾಕಿದ ಸರ್, ಭತ್ತ. ಭತ್ತ ಹಾಕಿದ್ದೀರಾ? ಓಕೆ. ಸೊ ಹೇಗಿದೆ ಸರ್ ಇಳುವರಿ ಈ ಸರಿ? ಇಳುವರಿ 35ರಿಂದ 40 ಕಿಲೋ ಬರ್ಬೋದು ಬರುತ್ತೆ ಎಕರೆಗೆ? ಎಕರೆಗೆ. ಮೊದಲೆಲ್ಲ ಎಷ್ಟು ಬರ್ತಾ ಇತ್ತು ಸರ್? ಏನ್ ಸರ್? ಮೊದಲೆಲ್ಲ ಎಷ್ಟು ಬರ್ತಾ ಇತ್ತು? ಅದನ್ನೆಲ್ಲ ಒಂದು 28ರಿಂದ 30 ಕಿಲೋ ಬರ್ತಿತ್ತು. ಈ ಸರಿ 35ರಿಂದ 40. ಒಳ್ಳೆ ಮಳೆ ಆಗಿದೆಯಲ್ಲ ಅದಕ್ಕೆ? ಒಳ್ಳೆ ಬೆಳೆ ಇದೆ ಸರ್, ರೇಟ್ ಇಲ್ಲ ಸರ್. ರೇಟ್ ಈಗೇನು ಬೆಂಬಲ ಬೆಲೆ ಫಿಕ್ಸ್ ಮಾಡ್ತಿದ್ರಲ್ಲ ಎಲ್ಲ ಭತ್ತಕ್ಕೆ? ಇಲ್ಲ, ಭತ್ತ ಕೊಯ್ಯಾಕೈತೆ ಸರ್, ಆಮೇಲೆ ಎಲ್ಲ ರೈತರ ಹತ್ರ ಖಾಲಿ ಆದ ಬೆಂಬಲ ಬೆಲೆ ಫಿಕ್ಸ್ ಮಾಡ್ತಾರೆ. ಓ, ಎಲ್ಲ ಖಾಲಿ ಆದ್ಮೇಲೆ ಫಿಕ್ಸ್ ಮಾಡ್ತಿದ್ದಾರಾ? ಫಿಕ್ಸ್ ಮಾಡ್ತಾರ. ಈಗೆಲ್ಲ ಕೊಯ್ದು ಆಗೈತೆ ಅವಲ್ಲ. ಅದಕ್ಕೆ ಆದ್ಮೇಲೆ ತಗೊಂಡು ಏನ್ ಮಾಡ್ತಾರೆ ಸರ್? ಹೌದು, ನಿಮಗೆ ಲಾಸ್ ಆಗತ್ತೆ. ಲಾಸ್ ಆಗುತ್ತೆ. ಮೊದಲೇ ಫಿಕ್ಸ್ ಮಾಡಿಬಿಟ್ರೆ ಅಟ್ಲೀಸ್ಟ್ ನಿಮ್ಗೆ ಒಂದು ಸ್ವಲ್ಪ ದುಡ್ಡು ಉಳಿತಾವಲ್ಲ? ಹ್ಞೂ ಸರ್. ಓಕೆ. ಸೊ ನೀವೆಲ್ಲ ರೈತರಿಗೆ ಹೇಳ್ಬೇಕು, ಮತ್ತೆ ಇದು ಸರ್ಕಾರಕ್ಕೆ ಹೇಳಬೇಕು, ಎಲ್ಲ ರೈತರು ಸೇರಿ ಅದನ್ನ ಇದು ಮಾಡ್ತಿದಾರ ಸರ್. ರೈತರೆಲ್ಲ ಹೋರಾಟ ಮಾಡ್ತಿದಾರೆ. ಅದನ್ನೆಲ್ಲ ಬೆಂಬಲ ಸಿದ್ದರಾಮಯ್ಯ ಮುಟ್ಬೇಕ ಸರ್, ಒಟ್ಟು ಹೋಗಿ. ಅಲ್ಲ, ನೀವೆಲ್ಲ ರೈತರು ಒಟ್ಟಿಗೆ ಹೋದ್ರೆ ಮುಟ್ಟತ್ತೆ ಅಲ್ವಾ? ಅದೆಲ್ಲ ಮಾಡಕತ್ತಾರ, ಬಳ್ಳಾರಿ ಅದೆಲ್ಲ ಎಲ್ಲ ಮಾಡಕತ್ತಾರ. ರೈತರಿಗೆ ದೇಶನೇ ಅಲ್ಲಾಡಿಸೋ ಶಕ್ತಿ ಇದೆ ಅಂತೆ. ಹೌದೌದು. ರೈತರು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೆ ಮಾಡ್ಬಿಡ್ತಾರೆ ಅಲ್ವಾ? 26ಕ್ಕೆ ಬೆಂಗಳೂರಿಗೆ ಹೊಂಟಿರಿ? ಬೆಂಗಳೂರಿಗೆ ಅಂತ ಬಂದಿದ್ದೀವಿ ಸರ್, ಬೆಂಗಳೂರಿಗೆ. ಓಕೆ. ಸೊ ಮತ್ತೆ ಯಾರಿಗಾದ್ರು ಶುಭಾಶಯ ಹೇಳ್ಬೇಕಾ? 2-3 ಸಲ ಬಂದಿದ್ದಾರೆ ಬೆಂಗಳೂರಿಗೆ. ಹೌದಾ? ಆಗ್ಲಿ. ಮತ್ತೆ ಯಾರಿಗಾದ್ರು ಶುಭಾಶಯ ಹೇಳ್ಬೇಕಾ ಸರ್? ಮತ್ತೆ ಯಾರಿಗಾದ್ರು ಶುಭಾಶಯ ಹೇಳೋದಿದ್ಯಾ? ಶುಭಾಶಯ ಇನ್ನೇನು ಹೇಳ್ಬೇಕು, ಅದ ನಮ್ಮ ಮಗ್ಗ ಚೆನ್ನಾಗಿ ಓದಿ ಅಂತ ಶುಭಾಶಯ ಮಾಡ್ತಾರೆ. ಧನುಷ್ ಏನು ಓದ್ತಿದ್ದಾರೆ ಮಗ? ಫಸ್ಟ್ ಇಯರಾ? ಆಗ್ಲಿ, ಒಳ್ಳೇದಾಗ್ಲಿ. ಸೊ ನಿಮ್ಮ ಆಶೀರ್ವಾದ, ನಿಮ್ಮೆಲ್ಲ ದೊಡ್ಡವರ ಆಶೀರ್ವಾದ ಇದ್ರೆ ಮಗ ಚೆನ್ನಾಗಿ ಓದ್ತಾನೆ. ರೈತರ ಮಕ್ಕಳು ಮುಂದೆ ಬರಬೇಕು. ರೈತರ ಮಕ್ಕಳು ಚೆನ್ನಾಗಿ ಓದಿ ಮುಂದೆ ಬಂದ್ಬಿಟ್ರೆ ದೇಶ ಸುಭಿಕ್ಷವಾಗಿರುತ್ತೆ. ಸೊ ಒಳ್ಳೇದಾಗ್ಲಿ, ಚೆನ್ನಾಗಿ ಓದ್ಲಿ ನಿಮ್ಮ ಮಗ, ಆಯ್ತಾ? ಭಗವಂತನ ಆಶೀರ್ವಾದ ಯಾವತ್ತೂ ನಿಮ್ಮ ಮಗನ ಮೇಲೆ ಇರಲಿ. ಓಕೆ ಸರ್, ತುಂಬಾ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಹಿಂಗೆ ಕರೆ ಮಾಡ್ತಾ ಇರ್ರಿ ಅವಾಗ, ಆಯ್ತಾ? ಒಳ್ಳೇದಾಗ್ಲಿ ಸರ್, ನಮಸ್ಕಾರ. ಎಸ್ ವೀಕ್ಷಕರೇ, ಸೊ ಮುಂದಿನ ಕರೆ ಬರೋದಕ್ಕಿಂತ ಮುಂಚೆ ಇನ್ನೊಮ್ಮೆ ಪ್ರಶ್ನೆ ನೆನಪು ಮಾಡಿಬಿಡ್ತೀನಿ. ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಯಾರು ಅಂತಕ್ಕಂಥದ್ದು ಇವತ್ತಿನ ಪ್ರಶ್ನೆ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ಸರ್, ಟಿ ವಿ ವ್ಯಾಲ್ಯೂಮ್ ಕಡಿಮೆ ಮಾಡಿ.
ಸರ್ ನಮಸ್ಕಾರ. ಟಿ ವಿಯಲ್ಲಿ ಮ್ಯೂಟ್ ಮಾಡಿದ್ದೀರಾ? ಆಯ್ತಾಯ್ತು, ವಾಲ್ಯೂಮ್ ಕಡಿಮೆ ಮಾಡಿದೆ. ಹೇಳ್ರಿ ಸರ್, ಹೇಳ್ರಿ. ನಮಸ್ಕಾರ. ತಮ್ಮ ಹೆಸರು ಸರ್? ನಮ್ಮ ಹೆಸರು ಷಣ್ಮುಖ ಅಂತ. ಷಣ್ಮುಖ. ಎಲ್ಲಿಂದ ಸರ್ ಫೋನ್ ಮಾಡ್ತಿರೋದು? ಕೊಕ್ನೂರ್, ಬೆಳವಣ್ಣರ ಹತ್ರ. ಮಲೆಬೆನ್ನೂರ ಹತ್ರ ಕೊಕ್ನೂರಾ? ಓಕೆ. ಏನು ಮಾಡ್ತೀರಿ ಸರ್ ತಾವು? ನಾವು ವ್ಯವಸಾಯ ಮಾಡ್ತಾವ್ರಿ. ಅಬ್ಬಾ, ವ್ಯವಸಾಯ ಅಂದ್ರೆ ನಂಗೆ ಭಾಳ ಖುಷಿ. ರೈತರನ್ನ ಮಾತಾಡ್ಸೋದೇ ಒಂದು ಖುಷಿ ವಿಚಾರ. ಏನು ಹಾಕಿರಿ ಸರ್ ಈ ಸರಿ ಹೊಲದಾಗ? ಈ ಭತ್ತ ಹಾಕ್ಯಾವ ಸರ್, ರೇಟ್ ಅಲ್ಲ. ನೀವು ಭತ್ತ ಹಾಕಿರಿ, ಬೆಂಬಲ ಬೆಲೆ ಸಿಕ್ಕಿಲ್ಲ ನಿಮಗೂ? ಇಲ್ರಿ, ಬೆಂಬಲ ಬೆಲೆ ಕೊಟ್ರ ಕೇಂದ್ರದಿಂದ, ರಾಜ್ಯ ಸರ್ಕಾರದಿಂದ ಬೆಂಬಲ ಬೆಲೆ ಆಗ್ತಾ ಇಲ್ಲ. ಸಿದ್ದರಾಮಣ್ಣ ಎಲ್ಲ ನಂಬಿಕೆಂದು ನಾವು ರೈತರೆಲ್ಲ ಹಾಳಾಕತ್ತೀವಿ. ಹಾಳಾಕತ್ತೀರಿ. ಈಗ ಮಾರ್ಕೆಟ್ ರೇಟ್ ಏನಿತ್ತು ಸರ್ ಭತ್ತದ? 2300 ರೂಪಾಯಿ ಐತ್ರಿ ಕೇಂದ್ರ ಸರ್ಕಾರದಿಂದ. ಓಕೆ. ಇಲ್ಲೆಲ್ಲ ಖರೀದಿಗಾರ 2100 ರೂಪಾಯಿ 200 ರೂಪಾಯಿ ತಗೊಂತಾರ. ಕಡಿಮೆ ತಗೊಂತಾರ. ಅದಕ್ಕಂತ ಎಷ್ಟು ಕಮ್ಮಿ ತಗೊಂತಾರೆ? 100-200 ರೂಪಾಯಿ ಕಡಿಮೆ ತಗೊಂತಾರ ಅಲ್ಲಿಗಿಂತ. ಬೆಂಬಲ ಬೆಲೆಗೆ ಅಂತ ಕಡಿಮೆ ತಗೊಂತದ. ಅದೇ ನಿಮ್ಗೆ ದೊಡ್ಡ ಲಾಸ್ ಆಗೋಗ್ತದೆ. ಅಲ್ಲಿಗೆ ಲಾಸ್ ಆಗೈತಿ. ಕೇಂದ್ರ ರಾಜ್ಯ ಸರ್ಕಾರದಿಂದ ಹಾಕಿದ್ರ ನಮ್ಗೆ 2500-3000 ಲೆವೆಲಿಗೆ ಹೋಗತ್ರಿ. ಅಷ್ಟಾದ್ರೆ ನಿಮ್ಗೆ ಒಳ್ಳೆ ದುಡ್ಡು ಉಳಿತಾವಲ್ಲ? ಖರ್ಚ ಬಾಳ ಬರತ್ರಿ. ಹೌದೌದು, ಖರ್ಚು ಭಾಳ ಬರುತ್ತೆ ಪಾಪ. ಹೌನ್ರಿ. ಕಷ್ಟಪಟ್ಟು ಈ ಮಳೆ ಗಿಳಿ ಆ ಗಾಳಿ ಅನ್ಲಿಲ್ದಂಗೆ ನೀವು ಹಗಲು ರಾತ್ರಿ ಹೋಗಿ ದುಡಿಬೇಕು ಅದಕ್ಕೆ. ಹೌನ್ರಿ. ಔಷಧಿ ಅವೆಲ್ಲ ಹೊಲ ಹೊಡೆವ ಎಲ್ಲಾ ಬಾಳ ಖರ್ಚೈತ್ರಿ. ಅದ ಮನ್ಸ್ ಮಾಡ್ತಾ ಇಲ್ಲ ಯಾಕ ಸಿದ್ದರಾಮಣ್ಣ ನಮ್ ಕಡೆ, ರೈತರ ಕಡೆ. ಸೊ ಎಲ್ಲ ರೈತರು ಹೋಗಿ ಒಂದ್ಸರಿ ನೀವು ಹೇಳ್ಬೇಕು, ಈ ತರ ಬೆಂಬಲ ಬೆಲೆ ಕೊಟ್ರೆ ನಾವು ಬದುಕ್ತೀವಿ, ಇಲ್ಲಾಂದ್ರೆ ಬಹಳ ಕಷ್ಟ ಆಕತಿ ಅಂತ. ಅವರು ಹೇಳ್ಬೇಕಾದ್ರೆ ಎಲ್ಲ ಸ್ಟ್ರೈಕ್ ಆಗ್ತಾ ಇತ್ತು ಅಲ್ಲಿ ಇಲ್ಲಿ ಎಲ್ಲ ಕಡೆ. ಭತ್ತನ ಚೆಲ್ಲಿ ಬಂದ್ಬಿಟ್ರಲ್ಲ ಎಲ್ಲ ಬಳ್ಳಾರಿ ಹತ್ರ. ನಮಗೆ ಬೇಡ ಭತ್ತ ಕೊಡೋದ ಬೇಡ, ಬೆಂಬಲ ಬೆಲೆನ ಬೇಡ ಅಂತ ಹೇಳಿ ಬಂದಾರ. ಬೆಳಗಾವಿನಾಗ ಅಧಿವೇಶನ ಆಯ್ತಲ್ಲ, ಮಾಡ್ತೇವೆ ಅಂತಾರ. ಅದೇ ಲಾಸ್ಟ್ ಎಂಡಿಂಗ್ ಮಾಡ್ತಾರ. ರೈತರಿಗೆ ಅದು ಸಿಗೋದೆಲ್ಲ ಉಪಯೋಗ ಆಗಲ್ಲ. ಬಾಳ ಲೇಟ್ ಆಗ್ಬಿಟ್ರೆ ಎಲ್ಲ ಅಷ್ಟೊತ್ತಿಗೆ ಮಾರ್ಬಿಟ್ಟಿರ್ತಾರೆ. ಅಷ್ಟೊತ್ತಿಗೆ ಮಾರಿ ಬಿಡ್ತಾರ. ಇಡಕ್ ಬರಂಗಿಲ್ರಿ ಒಂದ್ ಭತ್ತ. ಹೌದಾ? ಓಕೆ ಓಕೆ. ಈಗ ಒಂದ್ಸರಿ ನೀವು ಭತ್ತ ಕಟ್ ಮಾಡಿದ್ರೆ ಎಷ್ಟು ದಿವಸ ಇಡ್ಬೋದು ಅದನ್ನ? ಒಂದ್ 2-3 ತಿಂಗಳು ಇಡ್ಬೋದ್ರಿ. ಅದು ಒಣಗ್ಬೇಕಲ್ರಿ, ಡ್ರೈ ಆಗ್ಬೇಕದ. ಈಗ ನಾವ್ ತುಂಬಕ್ ಹೋದ್ರ ಖರ್ಚು ಜಾಸ್ತಿ ಐತಿ. ಚೀಲಕ್ಕ ಬಾಡಿಗೆ, ಗೋಡಂಬಿ ಬಾಡಿಗೆ, ಏರ್ಕೆ ಬರೋದು, ಆಮೇಲೆ ಅದನ್ನತಿಗೆ ಒಂದ್ 200-300 ರೂಪಾಯಿ ಖರ್ಚು ಬರೋದು ನಾವ್ ತುಂಬತ್ತಿವ್ರಿ. ಓಹೋ, ಓಕೆ ಓಕೆ. ಅದಕ್ಕೆ ಹಂಗ ಆಗ್ಬಾರ್ದಂದ ಕೊಟ್ಟು ಬಿಡ್ತಾವ್ರಿ. ಮತ್ತ ಅದು ಆ ಕಡೆ ಕೊಟ್ರು ಲಾಸು, ಇಟ್ಕೊಂಡ್ರು ಲಾಸು. ಇಟ್ಕಂದ್ರ ಬಡ್ಡಿ ಬೇರೆ, ಬಡ್ಡಿ ಸಂಬಂಧರ ಹತ್ರ ಬಡ್ಡಿ ಕಟ್ಬೇಕಲ್ಲ, ಸಾಲ ತಂದಿರ್ತೀರಿ. ಹಂಗಾಗಿ ಬಹಳ ಲಾಸ್ ಆಕತ್ರಿ. ಓಕೆ ಓಕೆ, ಆಗ್ಲಿ ಸರ್, ಒಳ್ಳೇದಾಗ್ಲಿ. ಸಿದ್ದರಾಮಯ್ಯ ಆದಷ್ಟು ಬೇಗ ನಿಮ್ಮ ಮೇಲೆ ಕರುಣೆ ತೋರಿಸಿ ಬೇಗ ಬೆಂಬಲ ಬೆಲೆ ನಿಮ್ಮವೆಲ್ಲ ಮಾರದ್ರೊಳಗೆ ಕೊಟ್ಬಿಡ್ಲಿ. ಕೊಟ್ರೆ ಬಹಳ ಉಪಯೋಗ ಆಗತ್ತೆ ಸರ್. ಆಗ್ಲಿ, ನಾವು ಕೇಳ್ಕೊಂತೀವಿ. ಜಲ್ದಿ ಕೊಡ್ರಿ ಸರ್, ಲೇಟ್ ಮಾಡ್ಬಿಡ್ರಿ. ಪಾಪ ರೈತರಿಗೆ ಕಾಡಿಸ್ಬೇಡ್ರಿ ಅಂತ ಕೇಳ್ಕೊಂತೀವಂತೆ. ನಿಮ್ಮಲ್ಲಿ ಇವು SLC ಮಾಲ, PUC ಮಾಲ ನೌಕರಿ ಹೇಳ್ತಿರಲ್ರಿ, ಬಹಳ ಚೆನ್ನಾಗ್ ಬರ್ತದ. ಸರ್, ಇನ್ನೇ ಇದ್ದಾವ ಒಂದ್ ಸ್ವಲ್ಪ ಆದಷ್ಟು ಹುಡುಗರಿಗೆ ಹೇಳಿದ್ರ ಮನ್ಯಾಗ ತಂದೆ ತಾಯಿ ನೋಡ್ತಾ ಇರ್ತಾರ ಅವನ್ನೆಲ್ಲ. ಖಂಡಿತ ಸರ್, ಖಂಡಿತ. ಮಕ್ಕಳೆಲ್ಲ ಹೋಗಿರ್ತಾರ, ನಾವು ಅವ್ರಿಗೆ ತಿಳುದು ಒಂದ್ ಸ್ವಲ್ಪ ಹಿಂಗ ಹೇಳ್ಯಾರಪ್ಪ ಹಿಂಗ್ ಮಾಡ್ರಿ ಅಂತ ಹೇಳ್ತೇವೆ. ಒಂದ್ ಸ್ವಲ್ಪ ಹೇಳ್ತಾ ಇರ್ರಿ. ಖಂಡಿತ ಸರ್, ಖಂಡಿತ. ಪ್ರತಿ ದಿವಸ ಹೇಳ್ತೀನಿ ಸರ್. ಅದರಿಂದ ಯಾರಿಗಾದ್ರೂ ಒಬ್ರಿಗೆ ಉಪಯೋಗ ಆದ್ರೂ ನನ್ ಸಾರ್ಥಕ ಅಂತ ಅನ್ಕೋತೀನಿ. ಅದು ಒಳ್ಳೇದಾಕತ್ರಿ. ಅದಕ್ಕ ಖಂಡಿತ ಹೇಳ್ತೀನಿ ಸರ್, ಖಂಡಿತ. ಬಹಳ ಚೆನ್ನಾಗ್ ಬರ್ತಾ ಐತಿ ನ್ಯೂಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ಓಕೆ ಸರ್, ನಮಸ್ಕಾರ. ಹಿಂಗೆ ಫೋನ್ ಮಾಡ್ತಿರ್ರಿ, ಖುಷಿಯಾಗಿರಿ. ಎಲ್ಲ ಸರಿ ಹೋಗ್ತೈತಿ. ಬೆಂಬಲ ಬೆಳೆ ಬೇಗ ಬರ್ಲಿ. ಅಲ್ರಿ, ಇಲ್ಲದ್ರೂ ಬದುಕ್ಬೇಕು, ಇದ್ರೂ ಬದುಕ್ಬೇಕು. ಹೌದೌದು, ಬರಕ ಬರಲ್ಲ. ಹೌದು ಹೌದು. ಈಗ ಇಲ್ಲ ಅಂತಂದ ಏನ್ ಸಹಾಯಕ ಆಗಲ್ಲಲ್ರಿ. ಹೌದು ಸರ್, ಹೌದು ಹೌದು. ಸುಮ್ಮನೆ ನೇಣಕ ಸತ್ರ ಜೀವನದಾಗ ಅದ್ರ ಒಂದ್ ಪೇಲ. ಹೌದು ಹೌದು ಸರ್, ಹಂಗ್ ಮಾಡ್ಬಾರ್ದು. ಯಾರು ಬರ್ಲಿ ನೇಚ್ಬೇಕದ್ನ. ನಿಜ ನಿಜ ಸರ್, ನಿಜ. ಒಳ್ಳೇದಾಗ್ಲಿ ಸರ್, ನಮಸ್ಕಾರ. ಆಯ್ತಾಯ್ತು. ಎಸ್ ವೀಕ್ಷಕರೇ, ಮುಂದಿನ ವಿಚಾರಕ್ಕೆ ನೋಡೋಣ. ಹಿರಿಯ ಪತ್ರಕರ್ತ VT ರಾಜಶೇಖರ್ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಇವರಿಗೆ 93 ವರ್ಷ ವಯಸ್ಸಾಗಿತ್ತು. ಸೊ ತುಂಬ ಹಿರಿಯ ಜೀವಿ. ಆದಷ್ಟು ಸೇವೆಯನ್ನು ಅವರು ಪತ್ರಕರ್ತ ಬಳಗಕ್ಕೆ ಸೇವೆಯನ್ನು ಸಲ್ಲಿಸಿದರು. ಸೊ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂಥೇಳಿ ನಾನು ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಅದೇ ರೀತಿ ಇನ್ನಷ್ಟು ವಿಚಾರಗಳನ್ನು ನೋಡೋದಾದರೆ, ಹೈದರಾಬಾದ್ ಮೆಟ್ರೋಗೆ ವರ್ಷಕ್ಕೆ 1300 ಕೋಟಿ ರೂಪಾಯಿಯಷ್ಟು ನಷ್ಟ ಆಗ್ತಾ ಇದೆ ಅಂತೆ. ಹಾಗಾದರೆ ನಮ್ಮ ಒಂದು ಮೆಟ್ರೋ ಹೇಗೆ ಅಂತ ನಾವು ಯೋಚನೆ ಮಾಡಿದ್ರೆ, ಬಟ್ ನಮ್ಮ ಮೆಟ್ರೋ ಒಂದು ಒಳ್ಳೆ ಲಾಭದಲ್ಲಿ ನಡೀತಾ ಇದೆ ಅಂತ ಹೇಳಲಾಗಿದೆ. ಅದ್ಯಾಕೋ ಹೈದರಾಬಾದ್ ಮೆಟ್ರೋ ನಷ್ಟದಲ್ಲಿ ನಡೀತಾ ಇದೆ ಅಂತೆ. ಅಮೇರಿಕ ನಿರ್ಮಿತ ದೀರ್ಘ ಶ್ರೇಣಿಯ ಕ್ಷಿಪಣಿಗಳಿಂದ ರಷ್ಯಾ ಮೇಲೆ ಮತ್ತೆ ಉಕ್ರೇನ್ ದಾಳಿ ಮಾಡ್ತಾ ಇದೆ ಅಂತೆ. ಸೊ
ಅದು ನಿಲ್ಲೋ ಥರ ಕಾಣ್ತಾ ಇಲ್ಲ. ರೈತರಿಗೆ ಮತ್ತೊಂದು ಖುಷಿ ವಿಚಾರ ಇದೆ. ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್ ಕೊಡ್ತೀವಿ ಅಂಥೇಳಿ ಸಚಿವರಾಗಿರ್ತಕ್ಕಂಥ KJ ಜಾರ್ಜ್ ಅವರು ಹೇಳಿದ್ದಾರೆ. ಬಟ್ ಇದಿನ್ನೂ ಅಧಿಕೃತವಾಗಿ ಬಂದಿಲ್ಲ. ಸೊ ಇನ್ನೊಂದು ಕರೆ ಬರ್ತಾ ಇದೆ ಯಾರ್ದಂತ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ, ಹೇಗಿದ್ದೀರಿ? ಚೆನ್ನಾಗಿದೆ ಸರ್, ನೀವು ಸರ್? ಅಮ್ಮ ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ? ಇಲ್ಲ ಸರ್, ಇಲ್ಲ ಮಾಡ್ಬೇಕು ಇನ್ಮೇಲೆ. ಇನ್ಮೇಲೆ ಮಾಡ್ಬೇಕಾ? ಓಕೆ ಸರ್ ನಿಮ್ದು? ನಂದು ಇಲ್ಲಮ್ಮ, ಇನ್ನ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಹೌದೇನ್ರಿ ಸರ್? ಅದಾದ್ಮೇಲೆ ಸ್ವಲ್ಪ ಟಿವಿ ವ್ಯಾಲ್ಯೂಮ್ ಕಡಿಮೆ ಮಾಡ್ಬಿಡ್ರಿ ಅಮ್ಮ. ಓಕೆ ಸರ್, ಸರಿ. ಓಕೆ ಸರ್ ಮತ್ತೆ ಎಲ್ಲ ಹೇಳ್ಬೇಕಮ್ಮ. ನಿನ್ನೆ ಗ್ರ್ಯಾಂಡ್ ಆಯ್ತಾ ಬರ್ತಡೇ ನಿಮ್ಮ ಮನೆಯವ್ರದ್ದು? ಬಹಳ ಖುಷಿ ಪಟ್ರು. ನಿನ್ನೆ ಸಾಯಂಕಾಲ ನೋಡಿದ್ವಿ, ಮತ್ತೆ ಹಾಕಿದ್ರಲ್ಲ ಅವಾಗ. ಅಯ್ಯೋ ಹೌದಲ್ಲ ಅಂತ ಮತ್ತೆ ಬಹಳ ಖುಷಿ ಪಟ್ರು. ಓಕೆ ಓಕೆ. ಮತ್ತೆ ನಮ್ ಸೊಸಿನೊಂದು ಇದು ಆಂಟಿ ಹೋಗಿ ನೋಡ್ತೀನಿ ಅಂತಂದೇಳಿ ಅವ್ರ ಮನೆಗ ನೋಡಿದ್ಲು. ಅವ್ರದ್ದು ಮದುವೆ, ಅದ ಆಂಟಿ ಬಂದದ್ದು. ಹೇಳಿದೆ ನೋಡಮ್ಮ ಸಾಯಂಕಾಲ ಹೋಗಿ ನೀನ್ ಆಫೀಸ್ ಇದ್ದ ಅಂದೆ. ಹ್ಞೂ ಆಂಟಿ ಹೋಗ್ತೀನಿ ಅಂದ್ಲು. ಹೋಗಿ ನೋಡಿದ್ಲು. ಆಮೇಲೆ ಹೇಳಿದ್ಲು ಆಂಟಿ ಚೆನ್ನಾಗ್ ಬಂತು. ನಾನು ಅಂದ್ಲು ಚೆನ್ನಾಗತ್ ಬಿಡವ ಅಂದೆ, ನಿಮ್ ಅಂಕಲ್ ಬಾ ಅಂತ ಅಂದೆ. ಹ್ಞೂ ಅಂದ್ಲು. ಬಹಳ ಖುಷಿ ಪಟ್ರು, ನಮ್ಮನ್ನು ಬಹಳ ಖುಷಿ ಪಟ್ರು ಸರ್. ಆಗ್ಲಿ. ಸೊ ನೀವೆಲ್ಲರೂ ಖುಷಿ ಪಟ್ರೆ ಸಾರ್ಥಕ ಆಗತ್ತೆ ನಮ್ಮ ಕಾರ್ಯಕ್ರಮ. ಹೌದ್ರಿ ಸರ್, ಚೆನ್ನಾಗ್ ಮುಡ್ಸ್ಕೊಡ್ತಾರೆ ಅಂತ ಹೇಳಿದ್ರು. ನಾನಂದೆ ನಿಂದು ಕಾಲ ಯಾವಾಗಾರ ಮಾಡಿದ್ರೆ ಇರ್ತಾರೆ ಅಂದ್ರೆ ನೋಡೋಣ, ನಾಳೆ ಯಾವಾಗಾರ ಮಾಡ್ತೀನಿ ಅಂದ್ರೆ ನೋಡೋಣ. ಹೋದವ್ರು ತಿಂಡಿ ತಿಂದು ಓಕೆ ಪಲಾವ್ ಸಹ ಬರ್ರಿ, ಪಲಾವ್ತಿನ ಅಂತ್ರಿ. ಆಗ್ಲಿ ಮಾಸ, ತುಂಬಾ ಖುಷಿ ಆಯ್ತು. ನೀವು ಕರೆದ್ರಲ್ಲ, ನನಗೆ ತಿಂದಷ್ಟೇ ಖುಷಿ ಆಯ್ತು. ಯಾವಾಗ ಒಂದ್ಸಲ ನಾನು ಬರ್ರಿ ಸರ್, ಇಷ್ಟ ಕರ್ದದಕ್ಕೆ ಸರ್. ಮದ್ವೆ ಬಂದ್ಬಿಡ್ರಿ ಸರ್, ಅದಕ್ಕೂ ಬಿಡೋದ್ರಿ. ಖಂಡಿತ ಬರ್ತೀನಿ ಅಮ್ಮ, ಖಂಡಿತ ಮದ್ವೆಗಂತ ಖಂಡಿತ ಬರ್ತೀನಿ. ಮದ್ವಿಗೆ ಹೇಳ್ತೀವಿ, ಅದೇ ನಮ್ಮ ಫೋಟೋ ಎಲ್ಲ ಹಾಕ್ತೀವಿ ಸರ್, ನಮ್ಮ ಮಕ್ಳದ್ದು ಎಲ್ಲ. ಕಳಿಸಿ ಒಂದ್ ದಿವಸ ಮುಂಚಿತವಾಗಿ ಕಳಿಸಿ. ಸೊ ನಾವು ಕೂಡ ನಮ್ಮ V1 ವಾಹಿನಿ ಮೂಲಕ ಮದ್ವೆಗೆ ಶುಭಾಶಯ ಕೋರೋಣಂತೆ. ಹೌದ್ರಿ ಸರ್, ಅವ್ರದ್ದು ಮತ್ತೆ ನಮ್ಮ ಮಗಳದ್ದು ಡಿಸೆಂಬರ್ 12ಕ್ಕೆ ವೆಡ್ಡಿಂಗ್ ಆನಿವರ್ಸರಿ ಐತೆ ಅವ್ರದ್ದು. ಆಗ್ಲಿ 11 ವರ್ಷದ್ದು. ಅವಕ್ಕಿದು ಆಗ್ತಮ್ಮ ಅಂದಳೆ, ಬಂದು ನಮ್ಮ ಅಂತ ಹೇಳಿದೀನಿ. ಬೆಂಗಳೂರಿಂದ ಬರ್ತಾ 1ನೇ ತಾರೀಕು ಬರ್ಬೋದು ಸಾಮಾನ್ಯ ಅವರು. ಆಗ್ಲಿಮ್ಮ, ಒಳ್ಳೇದಾಗ್ಲಿ. ಸೊ ಒಂದ್ ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಮ್ಮ? ಓಕೆ ಸರ್, ಹೇಳ್ರಿ ಸರ್. ಗೊತ್ತಿಲ್ಲ, ಭಾರತದ ಪ್ರಥಮ ಮಹಿಳಾ ಶಿಕ್ಷಕಿ ಯಾರು ಅಂತಕ್ಕಂಥದ್ದು ಪ್ರಶ್ನೆ. ಹೌದಾ ಸರ್? ಆಪ್ಷನ್ ಏನಾರ ಐತಾ? ಆಪ್ಷನ್ ಇದೆ. ಮೊದಲನೇದು ಸಾವಿತ್ರಿಬಾಯಿ ಫುಲೆ, ಎರಡನೇದು ಕಮಲಾದೇವಿ, ಮೂರನೇದು ಸರೋಜಿನಿ ನಾಯ್ಡು, ನಾಲ್ಕನೇದು ಅನಿ ಬೆಸೆಂಟ್. ನಾಲ್ಕನೇದು ಆನಿ ಬೆಸೆಂಟ್. ಅವರೇ ಇರ್ಬೋದು ನಾಲ್ಕನೇದು ಅಂತ. ಅನಿ ಬೆಸೆಂಟ್ ಅಂತ ಅನ್ಸತ್ತಾ? ಹ್ಞೂ ಸರ್, ಅವರೇ ಇರ್ಬೋದು ಅಂತ ನಾನು ಫಸ್ಟ್ ಭಾರತ ಮಹಿಳೆ ಶಿಕ್ಷಕಿ ಯಾಕೆ ಅಂತ ಅನಿಸುತ್ತೆ. ಗೊತ್ತಿಲ್ಲ, ಆದ್ರೂ ಹೇಳ್ತಿರೋದಂತ ಅಂತ. ಓಕೆ ಇರ್ಲಿ ಬಿಡಿ, ನಾನೇ ಹೇಳ್ತೀನಿ ಆಮೇಲೆ. ಸೊ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾ ಇರಿ. ಸೊ ಮತ್ತೊಮ್ಮೆ ನಿಮ್ಮ ಮನೆಯವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿದೆ ಅಂತ ಹೇಳಿ. ಸೊ ಖುಷಿಯಾಗಿ ಹೀಗೆ ಖುಷಿಪಟ್ಟು ಕಾಲ್ ಮಾಡ್ತಾರಂತ ಹೇಳ್ತೀನಿ. ನಾಳೆ ಯಾವಾಗ ಮಾಡಿಸಿ ಮಾತಾಡ್ಬೇಕಂತ ಅವ್ರು ನಿಮ್ಮ ಹತ್ರ. ಆಗ್ಲಿ ಖುಷಿ ಆಗತ್ತೆ ನಂಗೂ ಕೂಡ. ಮಾಡಿಸಿಮ್ಮ. ನಮಗೆ ಆನ್ಸರ್ ಗೊತ್ತಿಲ್ಲ ಸರ್, ಹಂಗೆ ಹೇಳಿ. ಇರ್ಲಿ ತೊಂದರೆ ಇಲ್ಲ, ಆಮೇಲೆ ನಾನೇ ಹೇಳ್ತೀನಿ. ಓಕೆ ಸರಿ ಸರ್, ಥ್ಯಾಂಕ್ ಯು. ನಮಸ್ತೆ. ಎಸ್ ವೀಕ್ಷಕರೇ, ಸೊ ಇನ್ನು ಹೆಚ್ಚು ಕಾಯೋದು ಬೇಡ, ನಾನೇ ಹೇಳ್ಬಿಡ್ತೀನಿ. ಎಲ್ಲರೂ ಒಂದೊಂದು ಉತ್ತರವನ್ನು ಪ್ರಯತ್ನ ಮಾಡಿಬಿಟ್ರು. ಸೊ ನಮ್ಮ ಒಂದು ಭಾರತದ ಶಿಕ್ಷಣ ರಂಗದಲ್ಲಿ ತನ್ನದೇ ಆಗಿರ್ತಕ್ಕಂಥ ಛಾಪು ಮೂಡಿಸೋದ್ರ ಮೂಲಕ ಕರ್ನಾಟಕದ ಪ್ರಥಮ ಮಹಿಳಾ ಶಿಕ್ಷಕಿಯಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು, ಶಿಕ್ಷಕಿ ಅಂತ ಘೋಷಿಸಿದ್ದು, ನಿರಂತರವಾಗಿ ಸೇವೆ ಸಲ್ಲಿಸೋದ್ರ ಮೂಲಕ ಶಿಕ್ಷಣ ರಂಗದಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಹಾರ್ದಿಕವಾದಂತಹ ಕೆಲಸವನ್ನು ಮಾಡೋದ್ರ ಮೂಲಕ ಛಾಪು ಉಳಿಸಿರ್ತಕ್ಕಂಥ ಮಹಾ ತಾಯಿ ಅಂತ ಹೇಳಿದ್ರೆ ಅವರು ಸಾವಿತ್ರಿಬಾಯಿ ಫುಲೆ ಅವರು. ಸೊ ಮಹಾರಾಷ್ಟ್ರ ಮೂಲದವರು ಸಾವಿತ್ರಿಬಾಯಿ ಫುಲೆ. ಸೊ ಅವ್ರ ಬಗ್ಗೆ ಮಾತಾಡಲಿಕ್ಕೆ ಬಹುಶಃ ಶಬ್ದಗಳೇ ನಿಲ್ಕಲ್ಲ ಅಂತ ಅನಿಸುತ್ತೆ. ಬೇರೆಯವರ ಮನೇಲಿ ಕೆಲಸ ಮಾಡಿದ್ರು ಕೂಡ ಅವರು ಬಡ ಮಕ್ಕಳಿಗೆಲ್ಲ ಉಚಿತವಾಗಿ ಪಾಠ ಹೇಳ್ಕೊಡ್ತಿದ್ರಂತೆ. ಅಂಥ ಮಹಾನ್ ತಾಯಿಯವರು. ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಮಾ, ದಯವಿಟ್ಟು ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿ. ಹೇಳಿ ಮಾ, ತಮ್ಮ ಹೆಸರು? ರಾಜೇಶ್ವರಿ ಅಂತ ಸರ್. ರಾಜೇಶ್ವರಿ, ಓಕೆ ಮಾ. ಎಲ್ಲಿಂದ ಕರೆ ಮಾಡ್ತಾ ಇರೋದು? ಮತ್ತಿ ಸರ್. ಮತ್ತಿ, ಓಕೆ. ಯಾರಿಗಾದ್ರು ಶುಭಾಶಯ ಹೇಳಲಿಕ್ಕಿದೆಯಮ್ಮ? ನಮ್ಮ ಅಕ್ಕರ್ದು ಮದ್ವೆ ದಿನ ಇದೆ ಸರ್. ಇವತ್ತಾ? ಹಂಗಾಗಿ ಓಕೆ. ಅವ್ರ ಹೆಸರು ಹೇಳ್ಬಿಡಿಮ್ಮ, ನಿಮ್ಮ ಅಕ್ಕ ಭಾವರ್ದು. ವಾಣಿಶ್ರೀ ಮಹೇಶ್. ಓಕೆ, ವಾಣಿಶ್ರೀ ಮಹೇಶ್ ಅವರಿಗೆ ನಮ್ಮ ಕಡೆಯಿಂದ ವಿವಾಹ ವಾರ್ಷಿಕದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಸೊ 100 ಕಾಲ ಹೀಗೆ ನಗ್ನಗ್ತಾ ಸಂತೋಷವಾಗಿ ಬಾಳ್ಲಿ ಅಂತ ಕೂಡ ಹಾರೈಸ್ತಾ ಇದ್ದೀವಿ ಮಾ. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ ಮಾ. ಸೊ ಇವತ್ತು ವಿಶೇಷವಾಗಿ ವರ್ಲ್ಡ್ ಟೆಲಿವಿಷನ್ ಡೇ ಇದೆ, ಅಂದರೆ ವಿಶ್ವ ಟಿವಿ ದಿನ ಅಂತ.
ಹಾ. ಸೊ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ ಅದ್ರ ಬಗ್ಗೆ? ಏನ ಸರ್ ಚೆನ್ನಾಗಿ ಟಿವಿ ರಿಲೀಸನ್ ಅಂತಂದ್ರೆ ಟಿವಿ ಬಂದಿಂದಾನೆ ಎಲ್ಲ ಅನುಕೂಲ ಆಗಿದೆ. ಮಕ್ಳಿಗೆ ಓದ್ಕೊಳಕ್ಕೆ ನ್ಯೂಸ್ ಇಂದು ಆಗ್ಲಿ ಎದೆ ಆಗ್ಲಿ ಚೆನ್ನಾಗಿದೆ ಸರ್. ಸೊ ನೀವು ಮೊಟ್ಟ ಮೊದಲು ನೀವು ಟಿವಿ ನೋಡಿದ್ದೆ ಯಾವಾಗ? ಸರ್ ನಮಗ್ ಜಾಸ್ತಿ ಇಲ್ಲ, ನಾವು ಚಿಕ್ಕವರಿದ್ದಾಗ ಇರ್ಬೋದು ಸರ್. ನಾನು ಸಣ್ಣವರಿದ್ದಾಗಿಂದನೂ ಗೊತ್ತಿಲ್ಲ ಅಷ್ಟು ನಮ್ಗೆ. ಓಕೆ ಓಕೆ. ಸೊ ಒಳ್ಳೇದಾಗ್ಲಿ ಅಮ್ಮ, ಮತ್ತೊಮ್ಮೆ ನಿಮ್ಮ ಅಕ್ಕ ಬಾವರಿಗೆ ಶುಭಾಶಯ ತಿಳಿಸಿದೆ ಅಂತ ಹೇಳಿ. ಓಕೆ ಓಕೆಮ್ಮ, ಥ್ಯಾಂಕ್ ಯು, ನಮಸ್ತೆ. ಎಸ್ ವೀಕ್ಷಕರೇ, ಸೊ ವರ್ಲ್ಡ್ ಟೆಲಿವಿಷನ್ ಡೇ ಬಗ್ಗೆ ಸಾಕಷ್ಟು ಮಾತಾಡಲಿಕ್ಕಿದೆ. ಸೊ ವರ್ಲ್ಡ್ ಟೆಲಿವಿಷನ್ ಅಂತಕ್ಕಂಥ ಶಬ್ದನೇ ಒಂದು ಕುತೂಹಲ. ಯಾಕೆಂದರೆ ಮೊಟ್ಟ ಮೊದಲು ನಮ್ಮ ಹಳ್ಳಿಗಳಿಗೆಲ್ಲ ಟಿ ವಿ ಬಂದಾಗ ಅದು ಎಂಥ ಒಂದು ಸಂಭ್ರಮ ಇತ್ತು ಅಂದರೆ, ಎಲ್ಲರೂ ಮನೆಗೆ ಹಣ್ಣುಕಾಯಿ ತೊಗೊಂಬಂದು ಆ ಮಹಾಭಾರತ ರಾಮಾಯಣ ಬಂದಾಗ ಪೂಜೆ ಮಾಡಿದ್ದು. ಅಷ್ಟೊಂದು ಭಕ್ತಿಯಿಂದ ಕಾಣ್ತಾ ಇದ್ವಿ ನಾವು. ಟಿ ವಿಲಿ ಅದು ಬರ್ತಕ್ಕಂಥದ್ದು ಒಂದು ಕಾಲ್ಪನಿಕ ಅಥವಾ ಒಂದು ಕತೆ ಅನ್ನೋದನ್ನು ನಾವು ಮರ್ತು ಬಿಡ್ತಿದ್ವಿ. ಅದರಲ್ಲಿ ಅಷ್ಟೊಂದು ಭಾವಪರಶರಾಗ್ಬಿಟ್ಟು ಆ ಟಿ ವಿಗೆ ಎಷ್ಟೋ ಜನ ಪೂಜೆ ಮಾಡ್ತಾಯಿದ್ರು. ಶ್ರೀಕೃಷ್ಣ ಪಾತ್ರಧಾರಿಗಳಿಗೆ ಪೂಜೆ ಮಾಡಿದ್ದಾರೆ. ಇವತ್ತಿಗೂ ಕೂಡ ಶ್ರೀಕೃಷ್ಣ ಪಾತ್ರಧಾರಿಗಳಾಗಿರ್ಬೋದು, ಶ್ರೀರಾಮಚಂದ್ರನ ಪಾತ್ರಧಾರಿಗಳಾಗಿರ್ಬೋದು, ಹನುಮಂತನ ಪಾತ್ರ, ಅವ್ರು ಎಲ್ಕೊಂಡ್ರು ಕೂಡ ಅವ್ರಿಗೆ ಕೈ ಮುಗಿತೀವಿ. ಏಕೆಂದರೆ ಅಷ್ಟೊಂದು ಒಂದು ಭಕ್ತಿ ಸಂಸ್ಕಾರ ನಮ್ಮ ಭಾರತೀಯರದ್ದು. ಸೊ ಬಹುಶಃ ಅದು ಬೇರೆಲ್ಲೂ ಕೂಡ ನೋಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ನಿಸ್ಬೋದು. ಸೊ ಇವತ್ತಿಗೂ ಎಲ್ಲಾದರೂ ಅಭಿಮಾನಿಗಳನ್ನು ಹೊಂದಿರತಕ್ಕಂಥ, ಹೆಚ್ಚು ಪ್ರೀತಿಯನ್ನು ಗಳಿಸ್ತಕ್ಕಂಥ ಯಾರಾದರೂ ನಟರುಗಳಿದ್ದರೆ ಅವರು ನಮ್ಮ ಕರ್ನಾಟಕದ ನಟರುಗಳು, ನಮ್ಮ ಭಾರತದ ನಟರುಗಳು ಅಂತ ಹೇಳೋದಕ್ಕೆ ನಂಗೆ ತುಂಬ ಹೆಮ್ಮೆ ಅನಿಸುತ್ತೆ. ಎಸ್, ಮುಂದಿನ ಪ್ರಶ್ನೆಯನ್ನು ಕೇಳಿಬಿಡ್ತೀನಿ, ಹೆಚ್ಚು ಕಾಯಿಸೋದು ಬೇಡ. ಕರ್ನಾಟಕದ ಕರಾವಳಿಯ ಪ್ರಮುಖ ವಾಣಿಜ್ಯ ಕೇಂದ್ರ ಯಾವುದು ಅಂಥೇಳಿ ನೋಡೋಣ. ಇದಕ್ಕೆ ಯಾರು ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. ಸೊ ಇನ್ನಷ್ಟು ವಿಚಾರಗಳನ್ನು ತಿಳಿಸ್ತಾ ಹೋಗ್ತೀನಿ. ಇದ್ರ ಮಧ್ಯೆ ನಾನು ಆಗಲೇ ಹೇಳ್ತಾ ಇದ್ದೆ ಹಲವಾರು ವಿಚಾರಗಳನ್ನು. ಸೊ ಇನ್ನಷ್ಟು ವಿಚಾರಗಳನ್ನು ಕ್ವಿಕ್ಕಾಗಿ ಅಪ್ಡೇಟ್ ಮಾಡೋ ಪ್ರಯತ್ನವನ್ನು ಮಾಡ್ತೀನಿ. ನಾನಾಗಲೇ ಹೇಳಿದೆ, ರೈತರ ಒಂದು ಪಂಪ್ ಸೆಟ್ಗಳಿಗೆ ಉಚಿತವಾಗಿ ವಿದ್ಯುತ್ ನೀಡ್ತಕ್ಕಂಥ ಯೋಜನೆಯನ್ನು ರಾಜ್ಯ ಸರ್ಕಾರ ಮಾಡುತ್ತೆ ಅಂತ ಹೇಳಲಾಗಿದೆ. ಅದು ಇನ್ನೇನು ಬಹುಶಃ ನಮ್ಮ ಒಂದು ಬೆಳಗಾವಿಯಲ್ಲಿ ನಡೀತಾ ಇರ್ತಕ್ಕಂಥ ಚಳಿಗಾಲದ ಅಧಿವೇಶನದಲ್ಲಿ ಬರ್ಬೋದು ಅಂತ ಅನಿಸುತ್ತೆ. ರೈತರ ಎಲ್ಲ ಕೃಷಿ ಪಂಪ್ ಸೆಟ್ಗಳಿಗೆ ಉಚಿತ ವಿದ್ಯುತ್ ನೀಡ್ತಕ್ಕಂಥ ಯೋಜನೆ ಇದು ನಿಜಕ್ಕೂ ಬಂದರೆ ತುಂಬ ಒಳ್ಳೆಯದು. ಬಹುಶಃ ನನಗೆ ನೆನಪಿರೋ ಪ್ರಕಾರ ಬಂಗಾರಪ್ಪನವ್ರ ಕಾಲದಲ್ಲಿ ಇದು ಆಗಿತ್ತು ಅಂತ ಅನಿಸುತ್ತೆ. ಸೊ ಅದು ಮತ್ತೊಮ್ಮೆ ಬರುತ್ತೆ ಅಂದರೆ ನನ್ನ ರೈತರಿಗೆ ಸಹಾಯ ಆಗುತ್ತೆ, ಒಳ್ಳೆಯದು ಆಗಲಿ. ಅದರ ಜೊತೆಗೆ ಇನ್ನಷ್ಟು ವಿಚಾರವನ್ನು ಹೇಳೋದಾದರೆ, ಹೇರ್ ಡ್ರೈಯರ್ ಒಂದು ಸ್ಫೋಟಗೊಂಡು ಮೃತ ಯೋಧನ ಪತ್ನಿಯ 2 ಹಸ್ತಗಳ ಛಿದ್ರವಾಗಿದೆ ಅಂತೆ. ದಯವಿಟ್ಟು ಹುಷಾರಾಗಿರಿ. ಯಾವುದ್ಯಾವುದೋ ಕಂಪ್ನಿಗಳದ ಹೇರ್ ಡ್ರೈಯರ್ ಎಲ್ಲ ತೊಗೊಂಬಂದ್ಬಿಟ್ಟು ಯಾಕೆ ಅದನ್ನು ಯೂಸ್ ಮಾಡೋಕ್ಕೆ ಹೋಗಿ ನಿಮ್ಮ ಕೈಗೆ ದೇಹಕ್ಕೆ ತೊಂದರೆ ಮಾಡ್ಕೊಳ್ತೀರಿ. ಸೊ ದಯವಿಟ್ಟು ಹಾಗೆಲ್ಲ ಮಾಡ್ಕೋಬೇಡಿ ಅಂಥೇಳಿ ನಾನು ಹೇಳ್ತಾ ಇದ್ದೀನಿ. ಭಾರತದ ಬಾಹ್ಯಾಕಾಶ ಉದ್ಯಮದ ಭವಿಷ್ಯದ ಬೆಳವಣಿಗೆಗೆ ಬಗ್ಗೆ ಇಸ್ರೋ ಮುಖ್ಯಸ್ಥರಾಗಿರ್ತಕ್ಕಂಥ ಸೋಮನಾಥ್ ಅವರು ಬೆಳಕು ಚೆಲ್ತಾ ಇದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ನಮ್ಮ ಭಾರತದ ಇಸ್ರೋಯಿಂದ ಸಾಕಷ್ಟು ಪಾಸಿಟಿವ್ ಆಗಿರ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೀವಿ ಅಂತ ಹೇಳಲಾಗಿದೆ. ಸೊ ಭಾರತದಿಂದ ಖರ್ಚು ಮಾಡಿರ್ತಕ್ಕಂಥ ಒಂದು ರೂಪಾಯಿ ಕೂಡ ನಾವು ಲೆಕ್ಕವನ್ನು ಕೊಡ್ತೀವಿ, ಅದರಿಂದ ಅಷ್ಟು ಪ್ರಯೋಜನವನ್ನು ಪ್ರತಿಯೊಬ್ಬ ಭಾರತೀಯನಿಗೆ ಕೊಡ್ತೀವಿ ಅಂಥೇಳಿ ಇಸ್ರೋ ಮುಖ್ಯಸ್ಥರಾಗಿರ್ತಕ್ಕಂಥ ಸೋಮನಾಥ್ ಅವರು ಹೇಳಿದ್ದಾರೆ. ಅದೇ ರೀತಿ ಇನ್ನಷ್ಟು ವಿಚಾರಗಳ ಬಗ್ಗೆ ಹೇಳೋದಾದರೆ, ಬರೀ ಇಂಧನ ಕ್ಷೇತ್ರದಲ್ಲಿ ಭಾರತ ಜರ್ಮನಿ ಸಹಭಾಗಿತ್ವದಲ್ಲಿ ಒಂದು ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಗ್ಲೋಬಲ್ ಸಮಿಟ್ ನಡೀತಾ ಇದೆ ಅಂತೆ. ಸೊ ಇಂಧನ ವಿಚಾರವಾಗಿ ನಾವು ಆಲ್ರೆಡಿ ಸಾಕಷ್ಟು, ನಾನು ಆಗಲೇ ಹೇಳಿದ್ದೆ ಒಂದು ಸಾರಿ, ನಾವು ಬಯೋ ಇಂಧನವನ್ನು ಹೇಗೆ ನಾವು ಪೆಟ್ರೋಲ್ ಮತ್ತು ಡೀಸೆಲ್ನ ಹೊರತುಪಡಿಸಿ ನಾವು ಹೇಗೆ ವಾಹನಗಳನ್ನು ಚಲಾವಣೆ ಮಾಡ್ಬೋದು ಅಂತ ಆಲ್ರೆಡಿ ಆವಿಷ್ಕಾರ ಇದೆ. ಅದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ಇನ್ನೊಂದು ಕರೆ ಬರ್ತಾ ಇದೆ, ನೋಡೋಣ ಯಾರ್ದು ಅಂತ. ನಮಸ್ತೆ ದಾವಣಗೆರೆ. ಮೊನ್ನೆ ಒಂದು ಅವಘಡ ನಡೆದಿದೆ, ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂಥ ಅವಘಡ. ಸೊ ಎಲೆಕ್ಟ್ರಿಕ್ ವಾಹನಗಳು ತುಂಬ ಸೇಫ್, ತುಂಬ ಒಳ್ಳೆ ಮೈಲೇಜ್ ಬರುತ್ತೆ, ಕಡಿಮೆ ಖರ್ಚು ಅನ್ನೋದಕ್ಕೆ ಅವನ್ನ ಖರೀದಿ ಮಾಡ್ತೀವಿ. ಆದರೆ ಮೊನ್ನೆ ಬೆಂಗಳೂರಿನಲ್ಲಿ ಎಲೆಕ್ಟ್ರಿಕ್ ವಾಹನದ ಶೋರೂಮ್ಗೆ ಸಡನ್ನಾಗಿ ಶಾರ್ಟ್ ಸರ್ಕ್ಯೂಟ್ ಉಂಟಾಗ್ಬಿಟ್ಟು ಬೆಂಕಿ ಹತ್ಕೊಳ್ಳುತ್ತೆ. ತುಂಬ ವಿಷಾದಕರ ಸಂಗತಿ ಅಂದರೆ ಅದರಲ್ಲಿರ್ತಕ್ಕಂಥ ವೆಹಿಕಲ್ಗಳಂತೂ ಸುಟ್ಟು ಭಸ್ಮ ಆಯಿತು, ಆದರೆ ಅಲ್ಲಿರ್ತಕ್ಕಂಥ ಒಬ್ಬ ಮಹಿಳಾ ಸಿಬ್ಬಂದಿ ಕೂಡ ಆ ಮೂಲಕ ಅಲ್ಲಿ ಹೊರಗಡೆ ಬರೋಕ್ಕಾಗದೆ ಸತ್ತೋಗ್ತಾಳೆ. ಸೊ ನಿಜಕ್ಕೂ ಬೇಜಾರಾಗತ್ತೆ. ಸೊ ದಯವಿಟ್ಟು ಎಲೆಕ್ಟ್ರಾನಿಕ್ ವೆಹಿಕಲ್ಗಳನ್ನ ಮಾರಾಟ ಮಾಡ್ತಕ್ಕಂಥ ಸಿಬ್ಬಂದಿಯವರು ಅಥವಾ ಅಂಗಡಿಯವರು ದಯವಿಟ್ಟು ಅದರ ಒಂದು
ಪೂರ್ವ ವ್ಯವಸ್ಥೆಗಳನ್ನ ಮಾಡ್ಕೊಂಡಿರಿ. ಈ ಥರ ಅನಾವಶ್ಯಕವಾಗಿ ಅಥವಾ ಒಂದೇನು ಅನಿರೀಕ್ಷಿತವಾಗಿ ಈ ಥರ ಘಟನೆಗಳಾದಾಗ ಹೇಗೆ ಅವರು ರೆಸ್ಕ್ಯೂ ಮಾಡ್ಕೋಬೇಕು ಅನ್ನೋದಕ್ಕೆ ಒಂದು ಇದನ್ನು ಮಾಡ್ಕೊಂಡಿರಿ ಅಂಥೇಳಿ ನಾನು ಎಚ್ಚರಿಕೆಯಿಂದ ಹೇಳ್ತಾ ಇದ್ದೀನಿ. ಅದೇ ರೀತಿ ನಮಗೆ ಒಂದು ಸ್ವಭಾವ ಇರುತ್ತೆ, ಯಾರೇ ಕೇಳಿದ್ರು ಕೂಡ ನಮ್ಮ ಬೈಕ್ ಅಥವಾ ಕಾರನ್ನು ಕೊಟ್ಬಿಡ್ತೀವಿ. ಸೊ ದಯವಿಟ್ಟು ಹುಷಾರಾಗಿರಿ. ಬೇರೆಯವರಿಗೆ ಬೈಕ್ ಕಾರ್ ಕೊಡುವ ಮುನ್ನ ಎಚ್ಚರವಾಗಿರಿ. ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ನಿಮ್ಮ ಮೇಲೆ FIR ಬೀಳುತ್ತೆ. ಅದಂತೂ ಯಾವಾಗಲೂ ಇದ್ದೇ ಇದೆ. ಅವರು ಫಾಸ್ಟಾಗಿ ಡ್ರೈವ್ ಮಾಡಿದ್ರು ಅಥವಾ ಅವ್ರು ಇನ್ಯಾರಿಗಾದರೂ ತಾಗಿಸಿದ್ರು ಕೂಡ ವೆಹಿಕಲ್ ಓನರ್ ಯಾರಿರ್ತಾರೆ ಅವ್ರ ಮೇಲೆ ಕೇಸ್ ಬಿದ್ದೇ ಬೀಳುತ್ತೆ. ಸ್ವಲ್ಪ ಹುಷಾರಾಗಿರಿ ಅಂಥೇಳಿ ನಾನು ಹೇಳ್ತಾ ಇದ್ದೀನಿ. ಅರ್ಹ ಪತ್ರಕರ್ತರಿಗೆ ಮುಂದಿನ ದಿನಗಳಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಗಳು ಬರುತ್ತೆ ಅಂಥೇಳಿ KV ಪ್ರಭಾಕರ್ ಅವರು ಹೇಳಿದ್ದಾರೆ. ಸೊ ಈ ಬಾರಿ ಕೂಡ ಒಂದಷ್ಟು ಪತ್ರಕರ್ತರಿಗೆ ಮಿಸ್ ಆಯಿತು ಅನ್ನೋ ಒಂದು ಕಾರಣಕ್ಕೆ ಬೇಜಾರಿತ್ತು. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಬರಲಿ. ವಿಶ್ವ ಮಕ್ಕಳ ದಿನಾಚರಣೆಯ ಕುರಿತಾಗಿ ಹಲವಾರು ಕಾರ್ಯಕ್ರಮಗಳು ಈಗಲೂ ಕೂಡ ನಡೀತಾ ಇದ್ದಾವೆ. ಅದರಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂಥೇಳಿ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಅದೇ ರೀತಿ ಬಹುಶಃ ನಾಳೆಯಿಂದ ಬಾರ್ಡರ್ ಗವಾಸ್ಕರ್ಸ್ ಕ್ರಿಕೆಟ್ ಟೂರ್ನಮೆಂಟ್ ನಡೀತಾ ಇದೆ. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ 4 ಟೆಸ್ಟ್ಗಳ ಪಂದ್ಯ ಇದು ನಡೀತಾ ಇದೆ. ಸೊ ಎಲ್ಲರೂ ಕೂಡ ಈಗ ಆಲ್ರೆಡಿ ಒಂದಷ್ಟು ಟಾಕ್ ವಾರ್ನ ಶುರು ಮಾಡಿದ್ದಾರೆ. ಅದು ಭಾರತ ಕಡೆಯಿಂದ ಇರ್ಬೋದು, ಅದೇ ರೀತಿ ಆಸ್ಟ್ರೇಲಿಯಾ ಕಡೆಯಿಂದ ಕೂಡ ಇರ್ಬೋದು. ಸೊ ಕಾದು ನೋಡಬೇಕು ಹೇಗೆ ಅದು ಮುಂದುವರಿಯುತ್ತೆ ಅಂಥೇಳಿ. ಅದೇ ರೀತಿ ಇವತ್ತು ನವೆಂಬರ್ 21ನೇ ತಾರೀಕು ತಂಬಾಕು ಮುಕ್ತ ಯುವ ಅಭಿಯಾನವನ್ನು ಮಾಡಬೇಕು ಅಂಥೇಳಿ ಸೊ ಸಾಕಷ್ಟು ಮಹಾನಗರ ಪಾಲಿಕೆಯಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ. ತಂಬಾಕು ಒಂದು ಹಂತದಲ್ಲಿ ನಿಲ್ಲಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರ ಅಳಲು ಕೂಡ ಆಗಿದೆ. ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇರತಕ್ಕಂಥ ಗುಟ್ಕಾಗಳು ಮಾರಕ ಕ್ಯಾನ್ಸರನ್ನು ಕೂಡ ತಂದು ಹೊಡ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ದಯವಿಟ್ಟು ತಂಬಾಕು ಮತ್ತು ಗುಟ್ಕಾ ಉತ್ಪನ್ನಗಳನ್ನು ನಿಷೇಧ ಮಾಡಬೇಕು ಅಂಥೇಳಿ ಹಲವಾರು ಸಂಘ ಸಂಸ್ಥೆಗಳು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಕೊಡ್ತಾ ಇದ್ದಾವೆ. ಎರಡನೇ ಪ್ರಶ್ನೆಯನ್ನು ಕೂಡ ಕೇಳಿದ್ದೆ. ಆ ಪ್ರಶ್ನೆಯನ್ನು ಇನ್ನೊಮ್ಮೆ ನೆನ್ಪು ಮಾಡಿಬಿಡ್ತೀನಿ. ಸೊ ಯಾರು ಕಾಲ್ ಮಾಡ್ತಾರೆ ಅವ್ರಿಗೆ ಸುಲಭವಾಗಲಿ ಅನ್ನೋ ಕಾರಣಕ್ಕೆ. ಕರ್ನಾಟಕದ ಕರಾವಳಿಯ ಪ್ರಮುಖ ವಾಣಿಜ್ಯ ಕೇಂದ್ರ ಯಾವುದು ಅಂಥೇಳಿ. ಸೊ ತುಂಬ ಊರುಗಳಿದೆ. ಹಾಗೆ ನೋಡೋದಾದರೆ ಉಡುಪಿ ಇರ್ಬೋದು, ಮಂಗಳೂರು ಇರ್ಬೋದು, ಹೊನ್ನಾವರ ಇರ್ಬೋದು, ಕಾರವಾರ ಇರ್ಬೋದು, ಎಲ್ಲವೂ ಕೂಡ ಪ್ರಸಿದ್ಧವಾಗಿರ್ತಕ್ಕಂಥ ಪ್ರವಾಸಿ ತಾಣಗಳು. ಯಾವುದು ಇದರಲ್ಲಿ ಅತ್ಯಂತ ಹೆಚ್ಚು ನಮಗೆ ವಾಣಿಜ್ಯವನ್ನು ತಂದುಕೊಡ್ತಕ್ಕಂಥ ಎಲ್ಲ ರೀತಿಯ ಫೆಸಿಲಿಟಿ ಹೊಂದಿರತಕ್ಕಂಥ ಊರು ಅಂತಕ್ಕಂಥದ್ದನ್ನ ನೋಡಬೇಕಾಗತ್ತೆ. ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ಕರ್ನಾಟಕದ ಕರಾವಳಿಯ ಪ್ರಮುಖ ವಾಣಿಜ್ಯ ಕೇಂದ್ರ ಯಾವುದು ಅಂತಕ್ಕಂಥದ್ದು ಇವತ್ತಿನ ಪ್ರಶ್ನೆ ಆಗಿತ್ತು. ಇನ್ನಷ್ಟು ವಿಚಾರಗಳನ್ನು ನೋಡೋಣ. ಒಂದು ಸುಂದರವಾಗಿರ್ತಕ್ಕಂಥ ಮತ್ತೊಂದು ಸಾಲನ್ನು ಕಳಿಸಿದ್ದಾರೆ. ಏನು ಅಂದರೆ, ನಾವು ಯಾವತ್ತೂ ಕೂಡ ಪಕ್ಕದವರ ತಟ್ಟೆಯಲ್ಲಿ ಏನಿದೆ ಅಂಥೇಳಿ ನೋಡಬಾರ್ದಂತೆ. ಅದು ಯಾವ ರೀತಿಯ ಒಂದು ತೊಂದರೆಯನ್ನು ಉಂಟು ಮಾಡಬಹುದು ಅಂದರೆ, ಬಹುಶಃ ಪಕ್ಕದವರ ತಟ್ಟೆಯಲ್ಲಿ ಕಡಿಮೆ ಇದ್ದರೆ ಅದು ನಮಗೆ ಅಹಂಕಾರವನ್ನು ತಂದು ಕೊಡುತ್ತಂತೆ. ಅಥವಾ ಪಕ್ಕದವರ ತಟ್ಟೆಯಲ್ಲಿ ಏನಾದರೂ ಜಾಸ್ತಿ ಇದ್ದುಬಿಟ್ರೆ ಅದು ನನ್ನಲ್ಲಿ ಇಲ್ವಲ್ಲ ಅಂಥೇಳಿ ವಿಷಾದವನ್ನು ತಂದೊಡ್ಡುತ್ತಂತೆ, ಸಂಕಟವನ್ನು ತಂದೊಡ್ಡುತ್ತಂತೆ. ಇದು ಕೇವಲ ಆಹಾರಕ್ಕಷ್ಟೇ ಅಲ್ಲ, ಬೇರೆ ಎಲ್ಲದಕ್ಕೂ ಕೂಡ ನಮ್ಮ ಜೀವನದಲ್ಲಿ ಅಳವಡಿಕೆ ಆಗುತ್ತೆ. ಏಕೆಂದರೆ ಎಷ್ಟೋ ಜನ ನಿಮ್ಮ ಜೊತೆಯಲ್ಲಿ ಓದಿರ್ತಕ್ಕಂಥವ್ರಾಗಿರ್ಬೋದು, ನಿಮ್ಮ ಜೊತೆ ಬೆಳೆದಿರ್ತಕ್ಕಂಥವ್ರಾಗಿರ್ಬೋದು, ಅವರು ನಿಮಗಿಂತ ಕೆಳಮಟ್ಟದಲ್ಲೂ ಇರ್ಬೋದು ಅಥವಾ ನಿಮಗಿಂತ ತುಂಬ ದೊಡ್ಡ ಮಟ್ಟದಲ್ಲೂ ಇರ್ಬೋದು. ಹಾಗಂದ ಮಾತ್ರಕ್ಕೆ ನಾವು ಅವ್ರು ಹಾಗೆ ಇರೋಕ್ಕಾಗಲ್ಲ ಅಂಥೇಳಿ, ಕೆಳಮಟ್ಟದಲ್ಲಿದ್ದಾರೆ ಅಂಥೇಳಿ ಅಹಂಕಾರವನ್ನು ಬೆಳೆಸ್ಕೊಳೋದಾಗಲಿ ಅಥವಾ ನಮಗಿಂತ ಮೇಲ್ಮಟ್ಟದಲ್ಲಿದ್ದಾರೆ ಅಂಥೇಳಿ ಅವ್ರನ್ನ ನೋಡಿ ನಾವು ಕೊರಗೋದಾಗಲಿ ಜೀವನದಲ್ಲಿ ಯಾವುದೂ ಒಳ್ಳೆಯದಲ್ಲ. ಭಗವಂತ ನಮ್ಮ ಕರ್ಮಕ್ಕೆ ಅನುಸಾರವಾಗಿ ಏನನ್ನು ಕೊಡಬೇಕು ಅದನ್ನೆಲ್ಲವನ್ನು ಕೊಟ್ಟಿರ್ತಾನೆ. ಹಾಗಾಗಿ ಅಕ್ಕಪಕ್ಕದವರ ತಟ್ಟೆಯನ್ನು ನೋಡಬೇಡಿ. ಅದರ ಅರ್ಥ ಏನು ಅಂದರೆ, ನಮ್ಮ ಜೀವನವನ್ನು ನಾವು ಪಡ್ಕೊಂಡು ಬಂದಿರೋ ಹಾಗೆ ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ನಮಗೆ ಸೂಕ್ತ. ಅನ್ಯಥಾ ನಾವು ಬೇರೆಯವರ ಜೀವನವನ್ನು ನೋಡಿಕೊಂಡು ಅದನ್ನು ಕೊರಗ್ತಾ ಕೂತ್ಕೊಳ್ತಕ್ಕಂಥದ್ದು ಅದು ಒಳ್ಳೆಯದು ಅಲ್ಲ ಅಂತಕ್ಕಂಥದ್ದು ಈ ಮಾತಿನ ಒಂದು ಸಾರಾಂಶ. ಸೊ ಎಲ್ಲರೂ ಕೂಡ ಇದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಇನ್ನೊಮ್ಮೆ ಪ್ರಶ್ನೆಯನ್ನು ನೆನಪಿಸ್ಬಿಡ್ತೀನಿ. ಕರ್ನಾಟಕದ ಕರಾವಳಿಯ ಪ್ರಮುಖ ವಾಣಿಜ್ಯ ಕೇಂದ್ರ ಯಾವುದು ಅಂಥೇಳಿ ನೋಡೋಣ. ಇದಕ್ಕೆ ಯಾರು ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. ಅದರ ಜೊತೆಗೆ ಇನ್ನಷ್ಟು ಒಂದು ಖುಷಿ ವಿಚಾರ ಇದೆ. ನಮ್ಮ ದಾವಣಗೆರೆಯ ಒಬ್ಬ ವಿದ್ಯಾರ್ಥಿ ಫುಟ್ಬಾಲ್ ಆಟಗಾರ, ಅವರು ರಾಷ್ಟ್ರಮಟ್ಟದ ಬ್ಯಾಸ್ಕೆಟ್ಬಾಲ್ ತಂಡಕ್ಕೆ ಆಯ್ಕೆಯಾಗಿದ್ದಾರೆ. ಅವರ ಹೆಸರು ಕೌಶಿಕ್ ಅಂಥೇಳಿ. ಅವರು ಕೌಶಿಕ್ AT ಅಂಥೇಳಿ. ಇವರು ರಾಷ್ಟ್ರಮಟ್ಟದ ಬಾಸ್ಕೆಟ್ಬಾಲ್ ತಂಡಕ್ಕೆ ಆಯ್ಕೆಯಾಗಿದ್ದಾರೆ. ಸೊ ಒಳ್ಳೆಯದಾಗಲಿ, ಅವರ ಭವಿಷ್ಯ ಉಜ್ವಲವಾಗಿರಲಿ ಅಂಥೇಳಿ ನಾವು ಹಾರೈಸ್ತಾ ಇದ್ವಿ. ಅದೇ ರೀತಿ ಯೋಗಗುರು ಡಾಕ್ಟರ್ N ಪರಶುರಾಮ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ. ಸೊ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಹಲವಾರು ರಾಜ್ಯ ಮತ್ತು ರಾಷ್ಟ್ರ ಮಟ್ಟಗಳಲ್ಲಿ ನಮ್ಮ ದಾವಣಗೆರೆಯನ್ನು ಪ್ರತಿನಿಧಿಸಿದ್ದಾರೆ. ಅದರ ಜೊತೆಗೆ ದೇಶ ವಿದೇಶಗಳ ಟೂರ್ನಮೆಂಟ್ಗಳಲ್ಲೂ ಭಾಗವಹಿಸಿ ನಮ್ಮ ಭಾರತವನ್ನು ಪ್ರತಿನಿಧಿಸಿ ಭಾರತಕ್ಕೆ
ತನ್ನದೇ ಆಗಿರ್ತಕ್ಕಂಥ ಕೊಡುಗೆಗಳನ್ನು ನೀಡೋದ್ರ ಮೂಲಕ ಪ್ರಶಸ್ತಿಗಳನ್ನು ಬಾಚಿ ತಂದಿರತಕ್ಕಂಥ ಯೋಗ ಗುರು ಡಾಕ್ಟರ್ ಎನ್ ಪರಶುರಾಮ್ ಅವ್ರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಲಭಿಸಿದೆ. ಸೊ ಶುಭವಾಗಲಿ, ಮತ್ತೊಮ್ಮೆ ನಿಮ್ಮ ಇನ್ನಷ್ಟು ಸೇವೆ ಹೀಗೆ ಮುಂದುವರಿಲಿ ಅಂಥೇಳಿ ನಾನು ಶುಭ ಹಾರೈಸ್ತಾ ಇದ್ದೀನಿ. ಸೊ ಕೊನೆಯದಾಗಿ ಇನ್ನೊಂದು ವಿಚಾರವನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸೊ ಎಲ್ಲರೂ ಕೂಡ ಆರೋಗ್ಯದ ಕುರಿತಾಗಿ ಒಂದಷ್ಟು ಸಮಸ್ಯೆಗಳು, ಚಿಂತೆಗಳು ಇದ್ದೇ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಒಂದು ಸುಂದರವಾಗಿರ್ತಕ್ಕಂಥ ಮುದ್ರೆಯನ್ನು ತೋರಿಸ್ತಾ ಇದ್ದೀನಿ. ಸೊ ಹೀಗೆ ನಮ್ಮ ಉಂಗುರದ ಬೆರಳು ಮತ್ತು ಹೆಬ್ಬೆರಳನ್ನು ಹೀಗೆ ಇಟ್ಕೊಳ್ಳಿ. ಇದನ್ನು ಪೃಥ್ವಿ ಮುದ್ರೆ ಅಂತ ಕರಿತೀವಿ. ಸೊ ನಮ್ಮ ಉಂಗುರದ ಬೆರಳು ಮತ್ತು ಹೆಬ್ಬೆರಳು ಒಂದಕ್ಕೊಂದು ಹೀಗೆ ಕೂಡಿಸಿ ಹೀಗೆ ಇಟ್ಕೋಬೇಕು. ಪೃಥ್ವಿ ಮುದ್ರೆ ಇದನ್ನು ನಾವು ದಿನದ ಯಾವುದೇ ಹೊತ್ತಲ್ಲಿ ಬೇಕಾದರೂ ಮಾಡ್ಬೋದು. ಯಾವಾಗ ನಮಗೆ ಫ್ರೀ ಇರುತ್ತೆ, ಯಾವಾಗ ನಾವು ಟಿ ವಿ ನೋಡ್ತಾ ಕೂತ್ಕೊಂಡಿರ್ತೀವಿ, ಯಾವಾಗ ನಾವು ವಾಕ್ ಮಾಡ್ತಾ ಇರ್ತೀವಿ, ಆವಾಗ ಈ ಮುದ್ರೆನ ಇಟ್ಕೊಂಡು ಕೂತ್ಕೊಂಡ್ರೆ ಹಲವಾರು ಲಾಭಗಳಿದೆ. ಸೊ ಏನೇನೆಲ್ಲ ಲಾಭ ಆಗ್ಬೋದು ಈ ಪೃಥ್ವಿ ಮುದ್ರೆಯನ್ನು ಮಾಡೋದ್ರಿಂದ ಅಂತ ನೋಡೋದಾದರೆ, ಮೊದಲನೇದಾಗಿ ನಮ್ಮಲ್ಲಿರ್ತಕ್ಕಂಥ ಹೇರ್ ಲಾಸ್ ಅಂದರೆ ಕೂದಲು ಉದುರ್ತಕ್ಕಂಥ ಸಮಸ್ಯೆಗೆ ನಾವು ಪರಿಹಾರವನ್ನು ಕಂಡುಕೋಬೋದು. ಅದೇ ರೀತಿ ಒಬೆಸಿಟಿ ಅಂದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಅತಿಯಾದ ತೂಕವನ್ನು ಕಡಿಮೆ ಮಾಡಲಿಕ್ಕೂ ಕೂಡ ಈ ಒಂದು ಮುದ್ರೆ ಸಹಾಯ ಮಾಡುತ್ತೆ. ಅದರ ಜೊತೆಗೆ ಫಿಟ್ನೆಸ್ ಅಂದರೆ ನಮ್ಮ ದೇಹ ಸಮತೋಲನವಾಗಿ ಇರಲಿಕ್ಕೂ ಕೂಡ ಈ ಒಂದು ಮುದ್ರೆ ತುಂಬ ರೀತಿಯಿಂದ ಸಹಾಯ ಮಾಡುತ್ತೆ. ಅದ್ರ ಜೊತೆಗೆ ಯಾರಿಗಾದರೂ ಪದೇ ಪದೇ ಕೆಮ್ಮು ಬರ್ತಕ್ಕಂಥದ್ದು, ಶೀತ ಆಗ್ತಕ್ಕಂಥದ್ದು, ಕೋಲ್ಡ್ ಆ್ಯಂಡ್ ಕಫ್ ಆ ಪ್ರಾಬ್ಲಮ್ಗಳಿಂದ ಬಳಲ್ತಾ ಇದ್ದರೂ ಕೂಡ ಈ ಪೃಥ್ವಿ ಮುದ್ರೆ ಅಂತಕ್ಕಂಥದ್ದು ಸಹಾಯ ಮಾಡುತ್ತೆ. ಇನ್ನೇನೇನು ಕೆಲಸಗಳಿಗೆ ಈ ಮುದ್ರೆ ಬರ್ಬೋದು ಅಂತ ಯೋಚನೆ ಮಾಡೋದಾದರೆ, ಮೌತ್ ಆ್ಯಂಡ್ ಬ್ರೈನ್. ಸೊ ನಮ್ಮ ಬ್ರೈನ್ ಸದಾ ಆ್ಯಕ್ಟಿವ್ ಆಗಿ ಇರಲಿಕ್ಕೆ, ಯಾವಾಗಲೂ ಪಾಸಿಟಿವ್ ಥಾಟ್ಸ್ಗಳನ್ನು ತರಲಿಕ್ಕೆ, ಪಾಸಿಟಿವ್ ಯೋಚನೆಗಳನ್ನ ಮಾಡಲಿಕ್ಕೆ ಈ ಒಂದು ಪೃಥ್ವಿ ಮುದ್ರೆ ಸಹಾಯ ಮಾಡಿದ್ರೆ, ಸೊ ಮೌತ್ನಲ್ಲಿ ಅಲ್ಸರ್ ಆಗದೆ ಇರತಕ್ಕಂಥದ್ದು, ಸೊ ಬಾಯಿಯಿಂದ ನಮ್ಮ ಜೀರ್ಣಕ್ರಿಯೆಗೆ ಆಗ್ತಕ್ಕಂಥ ತೊಂದರೆಗಳಿಂದ ಮುಕ್ತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಇದು ಮಾಡುತ್ತೆ. ಸೊ ಇನ್ನು ಏನು ಮಾಡುತ್ತೆ ಅಂದರೆ, ನಾವು ಆ್ಯಂಟಿ ಏಜಿಂಗಾಗಿ ವರ್ಕ್ ಮಾಡಬೇಕು, ನಮ್ಮ ಚರ್ಮ ಸುಕ್ಕಡಬಾರ್ದು, ನಾವು ಯಾವಾಗಲೂ ಹೆಂಗಾಗಿ ಕಾಣಬೇಕು ಅಂದರೂ ಕೂಡ ಈ ಪೃಥ್ವಿ ಮುದ್ರೆ ತುಂಬ ಸಹಾಯ ಮಾಡುತ್ತೆ. ಸೊ ಯಾವಾಗ ನಿಮಗೆ ಸಮಯ ಸಿಗುತ್ತೆ ಈ ಪೃಥ್ವಿ ಮುದ್ರೆಯನ್ನು ಮಾಡ್ತಾರೆ. ಅದ್ರ ಜೊತೆಗೆ ನಿಮಗೆ ಜ್ವರ ಇದ್ದರೆ, ಅದ್ರ ಜೊತೆಗೆ ನೀವು ಸಕ್ಕರೆ ಕಾಯಿಲೆಯಿಂದ ಬಳಲ್ತಾ ಇದ್ದರೆ, ಅಂದರೆ ಡಯಾಬಿಟಿಸ್, ಶುಗರ್ ಅಂತ ಏನು ಹೇಳ್ತೀವಿ, ಆ ತೊಂದರೆಯಿಂದ ಬಳಲ್ತಾ ಇದ್ದರೂ ಕೂಡ ಪೃಥ್ವಿ ಮುದ್ರೆ ನಿಮಗೆ ತುಂಬ ಸಹಾಯ ಮಾಡುತ್ತೆ. ಸೊ ಹಾಗಾಗಿ ನಿಮಗೆ ಯಾವುದೇ ರೀತಿಯ ನೀವು ಇದಕ್ಕೆ ದುಡ್ಡು ಖರ್ಚು ಮಾಡಬೇಕಾಗಿಲ್ಲ. ನಿಮಗೆ ಸಿಕ್ಕಂತಹ ಸಮಯದಲ್ಲಿ 5 ನಿಮಿಷ, 10 ನಿಮಿಷ, 15 ನಿಮಿಷ ದಿನದಲ್ಲಿ ಯಾವಾಗ ನಿಮಗೆ ಸಮಯ ಸಿಗುತ್ತೆ, ಅದರಲ್ಲೂ ಕೂಡ ನೀವು ಒಮ್ಮೆ ಟಿ ವಿ ನೋಡೋಕೆ ಕೂತ್ಕೊಂಡ್ರೆ 2-3 ತಾಸು ಕೂತ್ಕೊಂಡಲ್ಲೇ ಕೂತ್ಕೋತೀರಿ ವಯಸ್ಸಾಗಿರ್ತಕ್ಕಂಥವ್ರು. ಸೊ ಆ ಸಂದರ್ಭದಲ್ಲಿ ಸುಮ್ಮನೆ ಹೀಗೆ ಇಟ್ಕೊಂಡು ಕೂತ್ಕೊಂಡ್ರೆ ಸಾಕು, ನಿಮಗೆ ಎಷ್ಟೊಂದು ಬದಲಾವಣೆಗಳಾಗತ್ತೆ. ಸೊ ಎಲ್ಲರೂ ಕೂಡ ತಪ್ಪದೆ ಈ ಪೃಥ್ವಿ ಮುದ್ರೆಯನ್ನು ಮಾಡಿ ನಿಮ್ಮಲ್ಲಿರ್ತಕ್ಕಂಥ ಮಾನಸಿಕ ರೋಗಗಳನ್ನೆಲ್ಲವನ್ನು ಹೊರಹಾಕಿ ಆರೋಗ್ಯವಾಗಿ ಬದುಕೋದಕ್ಕೆ ಪ್ರಯತ್ನವನ್ನು ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ತುಂಬ ಸುಲಭವಾಗಿ ಯಾವುದೇ ರೀತಿಯ ಒಂದೇ ₹1 ವೆಚ್ಚ ಇಲ್ಲದೆ ನೀವು ಮಾಡ್ಕೋಬಹುದಾಗಿರ್ತಕ್ಕಂಥ ಪೃಥ್ವಿ ಮುದ್ರೆ. ಸೊ ಕೂದಲು ಉದುರಲಿಕ್ಕೆ, ನಿಮಗೆ ಉದುರದೇ ಇರಲಿಕ್ಕೆ ಸಹಾಯ ಮಾಡುತ್ತೆ, ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ, ಸೊ ವೆಯ್ಟ್ ಲಾಸ್, ಒಬೆಸಿಟಿನ ಕಡಿಮೆ ಮಾಡುತ್ತೆ, ಚರ್ಮ ಸುಕ್ಕುಗಡದೆ ಇರೋದಕ್ಕೆ ಆ್ಯಂಟಿ ಏಜಿಂಗ್ ಆಗಿ ವರ್ಕ್ ಮಾಡುತ್ತೆ. ಅದ್ರ ಜೊತೆಗೆ ನಿಮಗೆ ಜ್ವರ ಇದ್ದರೆ, ಕೋಲ್ಡ್ ಕಫ್ ಇದ್ದರೆ, ಅದ್ರ ಜೊತೆಗೆ ಸಕ್ಕರೆ ಕಾಯಿಲೆಗೂ ಕೂಡ ರಾಮಬಾಣ ಈ ಪೃಥ್ವಿ ಮುದ್ರೆ. ಸೊ ಎಲ್ಲರೂ ಕೂಡ ಈ ಪೃಥ್ವಿ ಮುದ್ರೆಯನ್ನು ಮನೇಲಿ ಅಭ್ಯಾಸ ಮಾಡಿಕೊಂಡು ಆರೋಗ್ಯವಾಗಿರಿ ಅಂತ ಕೇಳ್ಕೊಳ್ತಾ, ಸೊ ಇವತ್ತಿನ ಈ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ವಿರಾಮ ಹಾಡ್ತಾ ಇದ್ದೀನಿ. ಸೊ ಮತ್ತೊಮ್ಮೆ ಎಲ್ಲರೂ ಕೇಳ್ಕೊಳ್ತಾ ಇದ್ದೀರಿ, ನಗ್ನಗ್ತಾ ಇರಿ, ಖುಷಿಯಾಗಿರಿ. ಸೊ ಲೈಫ್ ಈಸ್ ವೆರಿ ಶಾರ್ಟ್. ನೀವು ಎಷ್ಟು ಖುಷಿಯಾಗಿರ್ತೀರೋ ಅಷ್ಟು ದೀರ್ಘಕಾಲ ಆರೋಗ್ಯವಾಗಿರ್ತೀರಿ ಮತ್ತು ಸಂತೋಷವಾಗಿರ್ತೀರಿ ಅಂತ ಕೇಳ್ಕೊಳ್ತಾ, ಎಂದಿನಂತೆ ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಲಾನಿ ಭವಂತು ಅಂತ ಹೇಳ್ತಾ ಇವತ್ತಿನ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ವಿರಾಮ ಹಾಡ್ತಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.